ಇಡೀ ಜೀವಮಾನದುದ್ದಕ್ಕೂ ದುಡಿಯುವಂಥ ಅನೇಕ ಶ್ರಮಿಕರು ನಮ್ಮ ನಡುವಿದ್ದಾರೆ. ಇಡೀ ಜೀವಮಾನ ದುಡಿದು ಅವರ ಏಕಮೇವ ಉದ್ದೇಶ, ನಾನು ಸಾಯುವುದರೊಳಗಾಗಿ ನನಗೊಂದು ಸ್ವಂತದ್ದೊಂದು ಸೂರು ಬೇಕು, ಕೃಷಿಗಾಗಿ 1 ಎಕರೆ ಜಮೀನು ಸಾಕು ಅಂತ. 1 ಎಕರೆ ಜಮೀನು ಮತ್ತು ವಾಸಕ್ಕೆ ಮನೆ ಅವರ ಇಡೀ ಜೀವನದ ಉದ್ದೇಶ ಆಗಿರುತ್ತೆ. ಆದರೆ ಅದೆಷ್ಟು ಶ್ರಮಪಟ್ಟರೂ ಕೂಡ ಈಡೇರೋದಿಲ್ಲ. ನೋಡಿ, ಕೋಟಿಗಟ್ಟಲೆ ಇಟ್ಕೊಂಡು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡುವಂಥವ್ರಿಗೆ ಈ ಚಿಕ್ಕ ಬಡವರ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಅದೇ ರೀತಿಯ ಕತೆ ಇವತ್ತು ಚಿಕ್ಕಮಗಳೂರಿನ ಹಿರಿಜೀವಗಳ ಕತೆ ಇದು. ಅವರು ಕೂಡ ಬಹಳ ದೊಡ್ಡ ಕಷ್ಟದಿಂದ ಬಹಳ ದೊಡ್ಡ ಜೀವನವನ್ನು ಸವಿಸಿದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಕೂಡ ಮನೆ ಸಿಕ್ಕಿಲ್ಲ. ಕುದುರೆಮುಖ ಗಣಿಗಾರಿಕೆ ಸ್ಥಗಿತವಾಗಿದ್ದಾಗಿಂದನೂ ಕೂಡ ಬದುಕು ಬರಡಾಗ್ಬಿಟ್ಟಿದೆಯಂತೆ. ಮೂಲಭೂತ ಸೌಕರ್ಯ ಸಿಗದೆ 40 ವರ್ಷದಿಂದ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ. ಭೂಮಿ ಮಂಜೂರಾಗಿದೆ, ಆದರೆ ಪ್ರಯೋಜನವಾಗಿಲ್ಲ. ಆರೋಗ್ಯದ ಸಮಸ್ಯೆ ಬೇರೆ ಈ ಹಿರಿಜೀವಗಳಿಗಿದೆ. 40 ವರ್ಷಗಳಿಂದ ಶ್ಯಾಮಲಾದೇವಿ, ನಾಗರತ್ನ, ದೇವರಾಜ್ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಇಡೀ ಗ್ರಾಮಕ್ಕೆ 3 ಕುಟುಂಬ, 3 ಹಿರಿಜೀವ. ಅದು ಎಂಥ ಏರಿಯಾ ಅದು! ಜನಪ್ರತಿನಿಧಿಗಳು, ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ತಡೆಯಾಗಿದೆ. ಪ್ರತಿನಿತ್ಯ ಪ್ರತಿಕ್ಷಣ ಜೀವನಕ್ಕಾಗಿ ನರಕಯಾತನೆ ಪಡ್ತಾ ಇದ್ದಾವೆ 3 ಕುಟುಂಬಗಳು. ಆನೆ, ಚಿರತೆ, ಹುಲಿ, ಹಾವು, ಇನ್ನಿತರ ಕಡವೆ, ಕಾಡಾನೆ ಈ ಎಲ್ಲ ಉಪಟಳಗಳಿಂದಲೂ ಕೂಡ ಇಲ್ಲಿ ವಾಸ ಇದ್ದಾರೆ. ಕುದುರೆಮುಖ ಕುನ್ನಿಹಳ್ಳ ಗ್ರಾಮದ ಹಿರಿಜೀವಗಳ ಕರುಣಾಜನಕ ಕತೆ ಇದು. ಕುದುರೆಮುಖದ ಕುನ್ನಿಹಳ್ಳ ಹಕ್ಕುಪತ್ರ ಕೊಟ್ಟಿಲ್ಲ. ಮನೆ ಹಕ್ಕುಪತ್ರ ಇದೆ, ಆದರೂ ಜನಪ್ರತಿನಿಧಿಗಳು ಮಾತ್ರ ಸ್ಪಂದಿಸ್ತಾ ಇಲ್ಲ. ಮೂಲಭೂತ ಸೌಕರ್ಯ ಇಲ್ಲ, ಪ್ರಾಣಿಗಳ ಕಾಟ, ಮತ್ತೊಂದು ಕಡೆ ರಾಷ್ಟ್ರೀಯ ಉದ್ಯಾನವನ, ಅನೇಕ ರೀತಿಯ ಸಮಸ್ಯೆಗಳಿದ್ದಾವಿಲ್ಲಿ. ಜೊತೆಗೆ ಅರಣ್ಯ ಇಲಾಖೆ ಇದೆಯಲ್ಲ, ವ್ಯವಸ್ಥೆ ಮಾಡ್ತಾ ಇಲ್ಲ. ಪುನರ್ವಸತಿಗಾಗಿ ಅರ್ಜಿ ಕೊಟ್ಟು 4 ವರ್ಷವಾಗಿದ್ದರೂ ಕೂಡ ಯಾವುದೇ ಕ್ರಮ ಇಲ್ಲ. ಅರಣ್ಯ ಇಲಾಖೆಗೆ ಎಲ್ಲ ದಾಖಲೆ ಕೊಟ್ಟರೂ ಕೂಡ ಯಾವುದೇ ಪುನರಾವರ್ತಿ ಅವ್ರಿಗೆ ಕಲ್ಪಿಸಿಲ್ಲ. ಈವರೆಗೆ ಪರಿಹಾರ ಕೂಡ ಕೊಟ್ಟಿಲ್ಲ. ಕಳಸ ತಾಲೂಕಿನ ತಹಸೀಲ್ದಾರ್ ಗಮನಕ್ಕೆ ತಂದರೂ ಉಡಾಫೆ ಉತ್ತರ ಸಿಗ್ತಾ ಇದೆ. ಕಾರ್ಕಳ DFO ಹತ್ರ ಮಾತನಾಡಬೇಕು ಅಂತ ಹೇಳಿದರೆ ಹಾರಿಕೆ ಉತ್ತರ ಕೊಡ್ತಾರೆ. ಈಗಾಗತ್ತೆ ಆಗಾಗತ್ತೆ ಅಂಥೇಳಿ ಸಮಾಧಾನದ ಉತ್ತರವನ್ನು ಕೊಡ್ತಾರಂತೆ. ನಮ್ಗೆ ವಯಸ್ಸಾಗಿದೆ, ನಾವು ಇರುವವರೆಗೆ ಇರುವುದರೊಳಗಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಬೇಕಲ್ವಾ ಅಂಥೇಳಿ. ಬದುಕೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕುದುರೆಮುಖ ವ್ಯಾಪ್ತಿಯ ಕುನ್ನಿಹಳ್ಳ ಗ್ರಾಮದ ಜನ ಅಂದರೆ ಈ ಮಲೆನಾಡಿನಲ್ಲಿ ಬಹಳ ದೊಡ್ಡ ದೊಡ್ಡ ಗ್ರಾಮಗಳು, 100 ಕುಟುಂಬಗಳು ವಾಸ ಮಾಡೋದಿಲ್ಲ. ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ಅಲ್ಲೊಂದು ಮನೆ ಸಿಗುತ್ತೆ. ದಟ್ಟ ಕಾಡಿನ ಮಧ್ಯೆ ಪಶ್ಚಿಮ ಘಟ್ಟದ ಅರಣ್ಯದ ಪ್ರದೇಶದಲ್ಲಿ ಆ ಕಾಡಂಚಿನ ಗ್ರಾಮಗಳ ಕಥೆ ವ್ಯಥೆಗಳಿದ್ದಾವಲ್ಲ, ಅಲ್ಲಿ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು. ಪಶ್ಚಿಮ ಘಟ್ಟಗಳಿಗೆ ಟ್ರಿಪ್ ಹೋಗಿ ಸೆಲ್ಫಿ ತೆಗೆದುಕೊಂಡು ರೀಲ್ಸ್ ಮಾಡ್ಕೊಂಬರೋರಿಗೆ ಅರ್ಥ ಆಗೋದಿಲ್ಲ. ನಿತ್ಯವೂ ಕೂಡ ಕಷ್ಟಪಡ್ತಾ ಇದ್ದಾರೆ, ವ್ಯಥೆ ಪಡ್ತಾ ಇದ್ದಾರೆ. ಅವ್ರ ಮನೆಗಳನ್ನು ನೋಡಿ. ಇಲ್ಲಿ ಮಳೆ ಇದೆಯಲ್ಲ, ಅತ್ಯಧಿಕ ಮಳೆ ಸುರಿಯುವಂಥ ಜಾಗ ಇದು. ಮಳೆ ಬಂದರೆ ನಿಲ್ಲೋದೇ ಇಲ್ಲ, ವಿದ್ಯುತ್ ಇರೋದೇ ಇಲ್ಲ. ತಿಂಗಳಾನುಗಟ್ಟಲೆ ವಿದ್ಯುತ್ ಇಲ್ಲದೆ ಜೀವನ ನಡೆಸಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಮಳೆಗಾಲದಲ್ಲಿ ಮುಂಗಾರು ಆರಂಭವಾದರೆ ರೈತರಿಗೆ ಹಬ್ಬ ಆಗುತ್ತಲ್ಲ, ಇಂಥ ಕುಟುಂಬಗಳಿಗೆ ನಿಜಕ್ಕೂ ಕೂಡ ಸಂಕಷ್ಟ ಎದುರಾಗುತ್ತೆ. ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನ ನಿತ್ಯವೂ ಕೂಡ ನರಕದಲ್ಲಿದ್ದಾರೆ. ಅದು ಹೇಳಿ ಕೇಳಿ ಪ್ರತಿನಿತ್ಯ ಆನೆ, ಹುಲಿ, ಚಿರತೆ, 1-2 ವಿದ್ಯುತ್ ಇಲ್ಲ, ಗ್ರಾಮಗಳಿಗೆ ಮೂಲ ಸೌಕರ್ಯ ಇಲ್ಲ. ಸೋಲಾರ್ ಏನೋ ಹಾಕ್ಕೊಂಡಿದ್ದಾರೆ, ಅದರ ಮೂಲಕ ಅವರು ವಿದ್ಯುತ್ತನ್ನು ಪಡೆದುಕೊಳ್ತಾ ಇರಬೇಕು ಮೋಸ್ಟ್ಲಿ. ಕುದುರೆಮುಖ ಭಾಗ ಇದೆಯಲ್ಲ, ಅದನ್ನು
ಸ್ಥಳಾಂತರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ಆಯಿತು. ಮೀಸಲು ಅರಣ್ಯ ಪ್ರದೇಶಕ್ಕೆ ಇವರ ಮನೆಗಳನ್ನು, ಇವರ ಜಮೀನುಗಳನ್ನು ಪಡೆದುಕೊಂಡು ಇವರಿಗೆ ಬೇರೆಡೆ ಸುರಕ್ಷಿತವಾದ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ, ಪುನರ್ವಸತಿ ಕಲ್ಪಿಸುವಂಥ ಕೆಲಸ ಇದು ಹೆಂಗೆ ನಡೀತಾ ಇದೆ ಅಂತ ಹೇಳಿದ್ರೆ ಶತಶತಮಾನಗಳಿಂದಲೂ ಕೂಡ ನಡೀತಾ ಇದೆ. ಒಂದು ಕಡೆ ಅರ್ಹ ಫಲಾನುಭವಿಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಈ ಸ್ಥಳಾಂತರದ ಹೆಸರಿನಲ್ಲಿ ಗೋಲ್ಮಾಲ್ಗಳಾಗ್ತವೆ. ಸ್ಥಳಾಂತರದ ಹೆಸರಿನಲ್ಲಿ ಬಲಾಢ್ಯರು, ಅತ್ಯಂತ ಪ್ರಭಾವಶಾಲಿಗಳು ಅತಿ ಹೆಚ್ಚಿನ ಪರಿಹಾರವನ್ನು ಪಡೆದುಕೊಂಡ್ಬಿಡ್ತಾರೆ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಒಂದು ವೇಳೆ ಮನೆ ಇದ್ರೆ, ಶೀಟ್ ಮನೆ ಇದ್ರೆ ಅದಕ್ಕೊಂದು ಬೆಲೆ ನಿಗದಿ ಮಾಡುತ್ತೆ ಸರ್ಕಾರ ಪರಿಹಾರಕ್ಕೆ. ಶೀಟ್ ಮನೆಯ ಮುಂದೆ ಕಾಂಪೌಂಡ್ ಇದ್ರೆ ಅದಕ್ಕೆ ಬೇರೆ ಬೆಲೆ ಇರುತ್ತೆ. ಕಾಂಪೌಂಡ್ ಜಾಗದಲ್ಲಿ ಜಸ್ಟ್ ಕಲ್ಲು ಚಪ್ಪಟಿಗಳನ್ನು ಹಾಕಿದ್ದಾರೆ ಕಾಂಪೌಂಡ್ ರೀತಿಯಲ್ಲಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ. ನಿಮ್ಮ ಹೆಸರು? ಪ್ರತಿಯೊಂದು ಮರಕ್ಕೂ, ಪ್ರತಿಯೊಂದು ಗಿಡಕ್ಕೂ, ಇವರು ಬೆಳೆದಿರುವಂಥ ಕಾಫಿ ತೋಟವೋ, ಸಿಲ್ವರ್ ಮರವೋ, ಮೆಣಸಿನ ಬಳ್ಳಿಯೋ, ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಪರಿಹಾರ ಕೊಡಬೇಕಾಗತ್ತೆ. ಆದರೆ ಪರಿಹಾರದ ವಿಚಾರದಲ್ಲಿ ಏನಾಗ್ತಾ ಇದೆ, ಯೋಗ್ಯ ಅರ್ಹ ಫಲಾನುಭವಿಗಳಿಗೆ ಮೋಸ ಆಗ್ತಾ ಇದೆ, ಪ್ರಭಾವಿಗಳಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಹೆಂಗೋ ಜೀವ ಕೈ ಹಿಡ್ಕ 6 ಗಂಟೆ ಮೇಲೆ ಹೊರಗೆ ಕಾಲಿಡಂಗಿಲ್ಲ. ಆಯ್ತು, ಯಾರಾದ್ರೂ ನಮ್ಮನ್ನು ಹೇಳೋರು, ಇವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಡಿಸೆಂಬರು, ನವಂಬರು ಅಥವಾ ಇದೇ ತಿಂಗಳು ಹೇಳ್ತಾರೆ. ಏನು ಮಾಡ್ಬೇಕು ನಾವು? ನಮ್ಗೆ ಒಟ್ರಾಸಿ ಪ್ರಾಣಿಗಳಿಂದ ಬಚಾವ್ ಮಾಡಿದ್ರೆ ಸಾಕು ನೋಡಿ. ಈಗ ಇಲ್ಲಿಂದ ನಿಮ್ಮನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಸ್ಥಳ ನಮ್ಗೆ ನೋಡಿ ಜಾಗ ಬೇಡ, ನಮಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ನನಗೊಂದು 9:30, ಅವಮ್ಮಗೊಂದು 12:30, ಮತ್ತೊಬ್ಬನಿಗೊಂದು 8:30 ಅಷ್ಟು ಚಿಡ್ರೆ ಉಂಟು ಮೇಲೆ ಬಿಡಿ, ಇಷ್ಟೇ. ಈಗ ಮತ್ತೆ ಹೆಚ್ಚಿಗೆ ಮಾಡ್ಬೇಕಂತ ಬಂದೆ, ಪುನಃ ಮೊನ್ನೆ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ಹೆಚ್ಚಿಗೆ ಮಾಡ್ತೀವಿ ಅಂತ. ಇಷ್ಟರವರೆಗೆ ಒಬ್ಬರದು ಅಡ್ರೆಸ್ ಇಲ್ಲ, ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಈಗ ನೀವು ಹಾಸ್ಪಿಟ್ಲಿಗೆ ಏನಾದ್ರು ಹುಷಾರಿಲ್ಲಾದ್ರೆ ಹೆಂಗ್ ಹೋಗ್ತೀರಾ? ಗೌರ್ಮೆಂಟ್ ಆಸ್ಪತ್ರೆ ಹೋಗ್ಬೇಕು, ದುಡ್ಡಿದ್ರೆ ಇದು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು, ಕಳಸಕ್ಕೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನೀವು? ಇಲ್ಲಿ ಬಂದು ಕಮ್ಮಿಂದ ಕಮ್ಮಿ ಒಂದು 40 ವರ್ಷ ಆಗಿದೆ ನೋಡಿ, ಕಮ್ಮಿಂದ ಕಮ್ಮಿ. ಅಂದ್ರೆ ಹಕ್ಕು ಪತ್ರದಾಗ ಎಷ್ಟು ಬರ್ದಾರ ರತ್ನಕ? ಕಮ್ಮಿ ಅದು ಎಷ್ಟು ಬರ್ದಾರೆ? ನೀವು ಬೇಕಾದ್ರೆ ಕಂಪ್ನಿ ಸ್ಟಾರ್ಟ್ ಆದ್ರಿಂದ ಅವ್ರು ಯಾರಿದ್ರು ಅವ್ರ ಹೆಸರೆಲ್ಲ ಹೇಳ್ತಾವ್ರಿ ಬೇಕಾದ್ರೆ. ಅಲ್ಲ, ನಾವು ನಮ್ಮ ಹಕ್ಕು ಪತ್ರದಾಗ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಂಗೆ. ನಿಮಗೆ ಮಕ್ಕಳೆಲ್ಲ ಇಲ್ವಾ? ಒಬ್ಳು ಮಗಳು ಇರೋದು, ಮದುವೆ ಮಾಡಿಕೊಟ್ಟಿದ್ವಿ. ಈಗ ಇಲ್ಲಿ ಒಬ್ಬರೇ ಇರೋದು ನೀವು? ಹೌದೌದು. ಇಲ್ಲಿಗೆ ಯಾರು ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ? ಅಧಿಕಾರಿಗಳು ಭೇಟಿ ಅಂದ್ರೆ ಎಂತದ್ದು, ನಾಡ ಕಚೇರಿಯಿಂದ ಬರ್ತಾರೆ ನೋಡಿ, ಇವಾಗಿನ ರೇಟ್ ಹಾಕಿ ಕೊಡ್ತೀವಿ ಅಂತ ಒಂದು ಕೊಟ್ಟು ಹೋಗಿದ್ದಾರೆ ನೋಟಿಸ್. ಅದನ್ನು ಇಲ್ಲ, ಇದನ್ನು ಇಲ್ಲ, ಯಾವುದೂ ಇಲ್ಲ. ನಾವು ಕಂಪ್ನಿ ಸ್ಟಾರ್ಟ್ ಆದಾಗಿಂದನೂ ಅದಾವ್ರಿ. ಎಷ್ಟು ವರ್ಷ ಆಗಿರ್ಬೋದಮ್ಮ? ಈಗಂದ್ರೆ ಒಂದು ನೀವು 80ರಿಂದ 80ನೇ ಇಸ್ವಿ ಅಂತ ಹೇಳ್ಕೊಳ್ರಿ. ಕಂಪ್ನಿ ಸ್ಟಾರ್ಟ್ ಆಗಿದ್ದೆ 80, ಅಲ್ಲಿಂದ ಇಲ್ಲಿ ಎಷ್ಟು ವರ್ಷ ಆಗಿದೆ ಲೆಕ್ಕ ಹಾಕಿ ನೀವು. ಈಗ ನಿಮಗೆ ಇಲ್ಲೇ ಕೂರ್ಲಿಕ್ಕೆ ಇದೊಂದೇ ಮನೆ, ಬೇರೆ ಎಲ್ಲೂ ಇಲ್ರಪ್ಪ. ನಾವು ಹಂಗಾಗಿದ್ದು ನಾವು ಇಲ್ಲಿ ಯಾಕಿರ್ಬೇಕಾಯ್ತು, ನಾವು ಫಾರೆಸ್ಟ್ ಬರ್ಕೊಟ್ಟಿದ್ವಿ. ಫಾರೆಸ್ಟ್ ಅವ್ರು ಏನ್ ಹೇಳ್ತಿದಾರೆ? ಈಗ ಅದನ್ನ ಮಾಡಿದಾರಪ್ಪ, ವ್ಯಾಲ್ಯೂಯೇಷನ್ ಕಟ್ಟಿದಾರ, ಇನ್ನು ಅದು ಏನಾಯ್ತೋ ಗೊತ್ತಿಲ್ಲ. ಕೇಳಕ್ ಹೋಗಿಲ್ವಾ? ಕೇಳಕ್ ಹೋಗಿದಾವೆ, ಬಿಡಿಸ್ತವಿ ಅಂತಾರೆ. ಯಾವಾಗ ಬಿಡಿಸ್ತಾರೆ ಯಾರಿಗೆ ಗೊತ್ತು. ಹೋದ್ಸರಿ ಮಳೆಗಾಲಕ್ಕೆ ಬಿಡಿಸ್ತವೆ ಅಂದ್ರಿ, ಗಾಡಿ ಬಿದ್ದಾಗ ನಾವು ನಾಡ ಕಚೇರಿಗೆ ಹೋಗಿ ಕೇಳಿದ್ವಿ, ಅವರು ಬಿಡಿಸ್ತಾರಲ್ಲ, ಮತ್ತು ನಾವು ಯಾಕೆ ಪರಿಹಾರ ಕೊಡಬೇಕು ಅಂದ್ರು. ಈ ಮನೆ ನೋಡಿ ಬೀಳಂಗ ಎಲ್ಲ ಸೀಟು ಅದ್ ಮ್ಯಾಲ ಹತ್ತಕ್ಕೆ ಹೋಗಿ ಬಿದ್ದು ಇದೆಲ್ಲ ಅದು ಗಾಡಿ ಬಿದ್ದದ್ದು ನೋಡ್ರಿ. ಇದು ಈ ಏರಿಯಾದಲ್ಲಿ, ಈ ಏರಿಯಾಕ್ಕೆ ಎಂತ ಹೆಸರು? ಕುನ್ನಿ ಹಳ್ಳ. ಇಲ್ಲಿ ಎಷ್ಟು ಮನೆಗಳಿದಾವೆ? ಇಲ್ಲಿ ನಮ್ದೊಂದು, ದೇವರಾಜಂದು, ಸೋಮನಮ್ಮಂದು, 3 ಮನೆ ಇದೆ. ಇದ್ರ ಮೇಲೆ ಅಧಿಕಾರಿಗಳು ಏನಾದ್ರು ಭೇಟಿ ಕೊಟ್ಟಿದಾರಾ? ಸುಮ್ಮನೆ ಹೋದಾಗ ಮುದ್ದು ಪವರ್ಸ್ತಾರ, ಕಳಿಸ್ತಾರ. ಅತ್ಲಾಗ ಏನ್ ಮಾಡ್ತೀವಿ, ಆಯ್ತು ಮಾಡ್ತವಿ ಅಂತಾರ, ಆಮ್ಯಾಕೆ ಇದು ಮಾಡಲ್ಲ. ಈಗ ಎಷ್ಟು ಜನ ಇದ್ದೀರಿ ಟೋಟಲ್? ಇಲ್ಲಿ ಎಷ್ಟು ಜನ ಇದ್ದೀರಿ? 3 ಜನ ನೋಡಪ್ಪ ಇರೋದು. 3 ಜನ? ಒಬ್ಬೊಬ್ಬರೇ ಜನ. ಆಯಮ್ಮಗ ಕಂಡಿಲ್ಲ, ನನಗೆ ಗಂಡಸತ್ ಹೋಗಿದಾನ. ಒಬ್ಬ ಮಗ ಅದಾನ ಮಂಗ್ಳೂರಾಗ ಲೇಬರ್ ಕೆಲ್ಸಕ್ಕೆ ಹೋಗ್ತಾ ಇದಾನೆ, ಇಲ್ಲಿ ಕೆಲಸ ಇಲ್ಲ ಅಂದಾಗ. ಪ್ರಾಣಿಗಳಿಂದ ಬಚಾವ್ ಮಾಡ್ತಾ ಸಾಕ್ತಾನೆ. ಈಗ ನಿಮಗೆ ರೇಷನ್ ಆದ್ರೆ ಎಲ್ಲಿಂದ ತರಬೇಕು? ನಾವು ಕಳಸದಿಂದ ತರ್ತೇವೆ.
ರೇಷನ್ ಸೊಸೈಟಿ ಅಕ್ಕಿ ಎಲ್ಲ ಅದ ಕೊಡ್ತಾರ. ಇಲ್ಲಿ ಬರ್ತದ ಕುದುರೆಮುಖಕ್ಕೆ? ಕುದುರೆ ಮುಖಕ್ಕೆ ಬರುತ್ತೆ, ಓ, ನೀವು ಹೋಗಿ ತರಬೇಕು. ತರಬೇಕು. ಅದು ಇಲ್ಲಿ ಏನಂದ್ರೆ 1-2 ಕಿಲೋಮೀಟರ್ ಆಗುತ್ತೆ. ಈಗ ರೇಷನ್ ಕಾರ್ಡ್ ಎಲ್ಲ ಇದೆಯಾ ನಿಮಗೆ? ನನ್ನ ರೇಷನ್ ಕಾರ್ಡ್ ಉಂಟು, ಆಧಾರ್ ಕಾರ್ಡ್ ಉಂಟು, ದೃಢೀಕರಣ ಪತ್ರ ಉಂಟು, ಆಮೇಲೆ ಹಕ್ಕು ಪತ್ರ ಉಂಟು. ಈ ಜಾಗಕ್ಕೆ ನಾವು ಮುನ್ಸಿಪಾಲ್ಟಿ ಕಟ್ಟಿದ್ದು ರಸೀಪ್ಟು ಉಂಟು. ಈ ಜಾಗದ ಹೆಸರು ಬಂದು ಕುನ್ನಿಹಳ್ಳ ಕುದುರೆಮುಖ ಅಂತ ಹೇಳಿ. ಇದು 56 ಏರಿಯಾ ಅಂತ ಹೇಳಿಬಿಟ್ಟು 94 CL ನಮಗೆ ಹಕ್ಕುಪತ್ರ ಕೊಟ್ಟಿರೋದು. ಇಲ್ಲಿ ಸುಮಾರು ನಾವು ಒಂದು 35-40 ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ. ಆದರೆ 94 CL ನಮಗೆ ಹಕ್ಕುಪತ್ರವನ್ನು ಸಿಕ್ಕಿರ್ತದೆ ಸದರಿ ಇದರಿಂದ. ಆದರೆ ಈಗ ಹಕ್ಕುಪತ್ರ ಸಿಕ್ಕಿದ ಕಾರಣಕ್ಕೆ ನಮಗೀಗ ಅರಣ್ಯ ಇಲಾಖೆ ಹೋಗಿ ಕೇಳಿದರೆ ಅವರು ಎಲ್ಲ ಸ್ಪಂದಿಸಿದ್ದಾರೆ ಎಲ್ಲದಕ್ಕೂ. ಇವತ್ತಿಲ್ಲ ನಾಳೆ ನಿಮ್ಮನ್ನು ನಾವು ಎಬ್ಬಿಸ್ತೇವೆ, ನೀವು ಎಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ರೇಂಜರ್ ಮೇಡಮ್ ತುಂಬ ಒಳ್ಳೆಯವರು, ಅವೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಅದೇ DF ಹತ್ರ ಮೊನ್ನೆಲ್ಲ ಹೋಗಿ ಬಂದಿದ್ದೇವೆ, ತಹಸೀಲ್ದಾರ್ ಹತ್ರನೂ ಹೋಗಿ ಬಂದಿದ್ದೇವೆ, ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಆದರೆ ಈಗ ವ್ಯಾಲ್ಯೂಯೇಷನ್ ಇದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ. ನಾವು ಕಟ್ಟೋದು, ನೀವು ಕಟ್ಟೋದು, ಅವ್ರು ಕಟ್ಟೋದು, ಇವ್ರು ಕಟ್ಟೋದು ಅಂತ ತಹಸೀಲ್ದಾರಿನ ಒಂದು ಅವ್ರು ತೋರಿಸ್ತಾರೆ. ತಹಸೀಲ್ದಾರ್ ಹತ್ರ ಹೋದರೆ ಇಲ್ಲ ನೀವು ಫಾರೆಸ್ಟರನ್ನು ವಿಚಾರ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ನಮಗೀಗ ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಪ್ರಾಣಿಗಳು ಭಯ ಅಂದರೆ ಸಾಯಂಕಾಲ 6 ಗಂಟೆ ಆದಮೇಲೆ ಮನೆ ಬಾಗಿಲು ತೆಗಿಯೋ ಹಾಗಿಲ್ಲ, ಅಷ್ಟು ಭಯ. ಹಾವುಗಳು ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾವುಗಳೆಲ್ಲ ಬಂದು ಸೇರ್ಕೊಂತವೆ. ಕಾಡು ಪ್ರಾಣಿಗಳು, ಸೀಳ್ನಾಯಿ, ಚಿರತೆ ಅಂತೆ, ಆನೆಗಳು ನೋಡಿ, ಆನೆ 6 ಗಂಟೆ ಆದರೆ ಸಾಕು ಬಂದಾಯ್ತು ಮನೆ ಹತ್ತಿರಕ್ಕೆ. ಹಾಗಾಗಿ ಪ್ರಾಣಿಗಳು ಭಯದಿಂದ ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮಗೆ ಒಂದು ಪುನರ್ವಸತಿ ಮಾಡಿ ಏನಾರು ಒಂದು ಪರಿಹಾರ ಕೊಡಬೇಕಂತ ನಾನು ಫಾರೆಸ್ಟರಲ್ಲಿ ನಾನು ಬೆಳ್ಕೊತಾ ಇದ್ದೇನೆ. ಈಗ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ಗಮನಕ್ಕೆಲ್ಲರೂ ತಂದಿದ್ರ ನಮಗೆ ಸ್ವಲ್ಪ ಆದಷ್ಟು ಬೇಗ ಇದು ಮಾಡಿ ಅಂತ? ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕುನ್ನಿಹಳ್ಳ ಗ್ರಾಮ 1980ರಿಂದ ಅಲ್ಲಿ ವಾಸ ಮಾಡುವವರ ಸಂಖ್ಯೆ ಕೇವಲ 3. ವಿದ್ಯುತ್ ಸಂಪರ್ಕ ಇಲ್ಲ, ರಸ್ತೆ ಇಲ್ಲ, ಕುಡಿಯುವ ನೀರಿನ ಪೈಪ್ಗಳ ವ್ಯವಸ್ಥೆ ಇಲ್ಲ, ಒಂದು ಗ್ರಾಮಕ್ಕಿರಬೇಕಾದಂಥ ಕನಿಷ್ಠ ಸೌಕರ್ಯಗಳು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿ ವಾಸ ಮಾಡುವಂಥವರು ಕೇವಲ 3 ಜನ, ಕೇವಲ 3 ಜನ. ಆ 3 ಜನ ಅನ್ನುವ ಕಾರಣಕ್ಕಾಗಿ ಮರ್ತು ಬಿಟ್ಟಿದೆಯಾ ಸರ್ಕಾರ ಗೊತ್ತಿಲ್ಲ. 1980ರಿಂದ ಇಲ್ಲಿವರೆಗೂ ಕೂಡ ಹೀಗೇ ಬದುಕ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಕಾಡು ಪ್ರಾಣಿಗಳ ಉಪಟಳ ಇರುತ್ತೆ. ಕಾಡು ಪ್ರಾಣಿಗಳ ಉಪಟಳದಿಂದ ಬೇಸತ್ತು ಹೋಗಿದ್ದಾರೆ. ವಯಸ್ಸಾಗಿದೆ, ಅವರಿಗೆ ವಯಸ್ಸಾಗಿದೆ. ನೋಡ್ತಾ ಇದ್ದೀರಿ, ವಯಸ್ಸಾದ ಅಜ್ಜಿಯರು ತಮ್ಮ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ. 40-50 ವರ್ಷಗಳಿಂದ ಇವರು ಹೀಗೆ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಕುದುರೆಮುಖ ಕಂಪನಿ ಆರಂಭವಾದಾಗ ಬಂದಂಥವ್ರು ಇವರು. ಸಮಸ್ಯೆ ಏನಾಗಿದೆ? ಸ್ಥಳಾಂತರ ಮಾಡಬೇಕು, ಬೇರೆ ಜಾಗಕ್ಕೆ ಇವರನ್ನು ಶಿಫ್ಟ್ ಮಾಡಬೇಕು, ಮನೆಗಳಿಗೆ ಜಾಗವನ್ನು ಕೊಡಬೇಕು, ಮನೆ ಕಟ್ಟಿಸಿ ಕೊಡಬೇಕು, ಪರಿಹಾರವನ್ನು ಕೊಡಬೇಕು. ಆದರೆ ಆಗ್ತಾ ಇಲ್ಲ. ಅದೇ ಇವರ ಪಕ್ಕದ ಕುಂಬಳಡಿಕೆ ಗ್ರಾಮ ಅಂತ ಬರುತ್ತೆ, ಕಳಸ ತಾಲೂಕಿನ ಕುಂಬಳಡಿಕೆ ಗ್ರಾಮ. ಬೇಸತ್ತು ಹೋಗಿ ಇಲ್ಲಿನ ತಾಲೂಕು ಕಚೇರಿಗೆ ಅಲೆದು, ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿಗೆ ಅಲೆದು ಪ್ರತಿಯೊಬ್ಬರನ್ನು ಅಂಗಲಾಚಿದ್ರು ಕೂಡ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಈ ಕಾರಣಕ್ಕಾಗಿ ಪ್ರಧಾನಿಗೆ ಪತ್ರ ಬರೆದರು, ಅದು ಗಮನ ಸೆಳೆದಿತ್ತು. ಇದೀಗ ಇವರು ಕೂಡ ಅಂಥದ್ದೇ ಹೆಜ್ಜೆ ಇಡಬೇಕಾ ಹಾಗಾದರೆ ಗೊತ್ತಿಲ್ಲ. ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನಗಳಿಗೆ 1 ಗಂಟೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ, ಒಂದೇ 1 ಗಂಟೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಚಡಪಡಿಸ್ಬಿಡ್ತಾರೆ. ನಿಂತಲ್ಲಿ ನಿಲ್ಲಂಗಿಲ್ಲ, ಕೂತಲ್ಲಿ ಕೂರಂಗಿಲ್ಲ. ಅಯ್ಯೋ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲ, ಪ್ರಾಣವೇ ಹೋಗಿದೆ ಅನ್ನೋ ರೀತಿಯಲ್ಲಿ ಆಡ್ತಾರೆ. ಅಂಥದ್ರಲ್ಲಿ ಈ 3 ಮನೆಗಳಿರುವಂಥ ಕುನ್ನಿಹಳ್ಳ ಗ್ರಾಮದಲ್ಲಿ 6 ತಿಂಗಳು ನಿರಂತರವಾಗಿ ಮಳೆ ಸುರಿಯುತ್ತೆ. ಅಲ್ಲೊಂದು ಸರ್ಕಾರ ಪೋಲ್ ಹಾಕಿದೆ, ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಸೋಲಾರ್ ಪೋಲ್ ಹಾಕಿದೆ. 6 ತಿಂಗಳು ನಿರಂತರವಾಗಿ ಮಳೆ ಸುರಿಯುತ್ತೆ. ಆ ಸಂದರ್ಭದಲ್ಲಿ ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ? 6 ತಿಂಗಳು ಕತ್ತಲೆ. ವಿಚಿತ್ರ ಅನಿಸುತ್ತೆ. ಈ ಗ್ರಾಮದಲ್ಲಿ ವಾಸ ಮಾಡುವಂಥವರ ಸಂಖ್ಯೆ ಕೇವಲ 3. ಮನೆಗಳಲ್ಲಿ ವಾಸ ಮಾಡುವ ಜನರಿಗಿಂತ ಹಾವುಗಳು, ಚೇಳುಗಳು, ಕಪ್ಪೆಗಳೇ ಜಾಸ್ತಿ ವಾಸ ಮಾಡ್ತವೆ ಅಂತ. ಹಾವು, ಚೇಳು, ಕಪ್ಪೆಗಳು ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಮನೆ ಮುಂದೆ ದಿಢೀರ್ ಅಂತ ಹೇಳಿ ಆನೆಗಳು ಪ್ರತ್ಯಕ್ಷ ಆಗುತ್ತೆ, ಕಾಡು ಕೋಣೆಗಳ ಪ್ರತ್ಯಕ್ಷ ಆಗುತ್ತೆ, ಹುಲಿ ಚಿರತೆಗಳು ಪ್ರತ್ಯಕ್ಷ ಆಗುತ್ತೆ. ಹೆಂಗೆ ಜೀವನ ಮಾಡ್ತಾರೋ ನಿಜಕ್ಕೂ ಕೂಡ ನೆನೆಸ್ಕೊಂಡ್ರೆ ಅಚ್ಚರಿ ಅನಿಸುತ್ತೆ. ಅನಿಲ ಕುಮಾರಿ ಇದ್ದಾರೆ, ಶ್ಯಾಮಲಾ ದೇವಿಯವರ ಮಗಳು ಅನಿಲ್ ಕುಮಾರಿ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಎಲ್ಲಿ ವಾಸ ಮಾಡ್ತೀರಿ?
ನಾವು ಸರ್ ನಮ್ಮ ತಾಯಿಯಲ್ಲಿ ಕುದುರೆಮುಖದಲ್ಲಿ ಇರುದು ಸರ್. ನಾನು ಗುಲ್ಬರ್ಗದಲ್ಲಿ ಮದುವೆ ಮಾಡ್ಕೊಟ್ಟಿದ್ದಾರೆ. ಗುಲ್ಬರ್ಗ. ಅವ್ರ ಜೀವನ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗಿದೆ ಸರ್. ದುಡ್ಕೊಂಡು ತಿನ್ನೋದಕ್ಕೆ ವಯಸ್ಸಿಲ್ಲ. ಆ ಬೆಳಿಗಿಂದ ಅಕ್ಕಪಕ್ಕ ಮನೆಗೆ ಹೋಗ್ಬೇಕಂದ್ರೂ ಹೆದರಿಕೆ ಆಗ್ತದೆ. ಓಲು ಕತ್ತಿ ತಗೊಂಡ್ ಹೋದ್ರು ಮನುಷ್ಯನಲ್ಲಿ ತಾಕತ್ ಬೇಕಲ್ಲ ಅವ್ನಿಗೆ ಎದುರಿಸೋಷ್ಟು. ಬಹಳ ಕಷ್ಟದಲ್ಲಿ ಇದ್ದಾರೆ ಸರ್. ಅವ್ರು ಹೇಳ್ತಾರೆ ಇಲ್ಲಿ ಚಿಕ್ಕಮಗಳೂರಿಗೆ ಹೋಗಿ DC ಮೇಡಮ್ನ ಭೇಟಿಯಾಗಿ ಅಂತಾರೆ, ಅಲ್ಲಿ ಹೋಗ್ತಾರೆ. ಅವ್ರ ಮೇಲೆ ಮಾಡಿದ್ದಾರೆ, ನಾನೆಲ್ಲ ಫೋನಲ್ಲಿ ಮಾತಾಡಿದ್ದೀನಿ, ನೀವು ಫಾರೆಸ್ಟ್ ಮೇಡಮ್ ಹತ್ರ ಮಾತಾಡಿ ಅಂತಾರೆ. ಅಲ್ಲಿಗೆ ಬರ್ತಾರೆ ಮಾರನೇ ದಿವಸ. ಮೇಡಮ್, ಈಗ ಶ್ಯಾಮಲಾದೇವಿ ಅವರ ಮಗಳು ನೀವು, ಕರೆಕ್ಟಾ? ಹೌದು ಸರ್, ಹೌದು. ಇಲ್ಲಿ ನೀವು ಎಷ್ಟು ವರ್ಷಗಳಿಂದ, ಅಂದ್ರೆ ನಿಮ್ಮ ಪುರಾತನ ತಾತನ ಕಾಲದಿಂದಲೂ ಇಲ್ಲೇ ವಾಸ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಕಡೆಯಿಂದ ವಲಸೆ ಬಂದವರ, ಹೇಗೆ ಅಂತ? ಇಲ್ಲ ಸರ್, ನಾನು ಓದಿದ್ದೆಲ್ಲ 3ನೇ ಕ್ಲಾಸಿಂದ ಕುದುರೆಮುಖದಲ್ಲೇ ಓದಿದ್ದು. ನಾವು ಬಂದಿದ್ದು ನಮ್ದ ತಂದೆ ಊರು ಮೂಡುಬಿದ್ರೆ, ತಾಯಿ ಊರು ಕಳಸ. ನಾವು ಅಲ್ಲೇ ಬಂದು ನಮ್ಮ ತಾಯಿ 3ನೇ ಕ್ಲಾಸಿಂದ ನಾನು ಅಲ್ಲೇ ಓದಿದ್ದು. ಅಲ್ಲೇ 10ನೇ ಕ್ಲಾಸ್ ಆದ್ಮೇಲೆ ಮದುವೆ ಮಾಡ್ಕೊಟ್ಟಿದ್ದು. ನಮ್ಮ ತಾಯಿ ಅಲ್ಲೇ ಉಳಿದಿದ್ದಾರೆ ಸರ್. ಕಂಪನಿ ಎಲ್ಲ ಮುಚ್ಚಿ ಹೋಯ್ತು. ಅಲ್ಲಿ ಇದ್ದವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಲ್ಲ ಸರ್. ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಜಾನುವಾರು ಮಧ್ಯದಲ್ಲಿ 3 ಜನ ಬಿಟ್ಟು ಹೋಗುದಿಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಲ್ಲ ಸರ್. ಪಕ್ಕದ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಬಹಳ ಹೆದರಿಕೆ. ಆ ಹುಡುಗ ಒಬ್ಬ ಅದನ್ನೇ ಪಕ್ಕದಲ್ಲಿ, ಅವನ ತಂದೆ ತಾಯಿ ಅವ್ರ ಮನೆಗೆ ಎಲ್ಲಾರು ಹೋಗ್ಬೇಕಾದ್ರೆ ನಮ್ ತಾಯಿ ಪಕ್ಕದಲ್ಲಿ ಮಲಗ್ಬೇಕು. ಇಬ್ರೇ ಹೆಂಗ್ಸ್ರು ಅಂತ ಕಾಡಲ್ಲಿ, ಇಬ್ರೇ ಹೆಂಗ್ಸ್ರು ಕಾಡಿಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಸರ್ ನೀವು. ಈ ಮೂರು ಮನೆಗಳಿದೆಯಲ್ಲ ಮೇಡಮ್, ಈ 3 ಮನೆಗಳಿಂದ ಪಕ್ಕದ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ಇದೆ? ಒಂದು 30 ಕಿಲೋಮೀಟರ್ ಇರ್ಬೇಕು. ಕಳಸ ಅಂತ ಸರ್. ಏನು ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆದ್ರೂ ಅದು ದೇವರೇ ಕಾಯ್ಬೇಕು ಹೊರತು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗುವಂತ ಒಂದು ಗಾಡಿ ವ್ಯವಸ್ಥೆನೂ ಇಲ್ಲ. ಒಂದು ಹೆಲ್ಪ್ ಮಾಡ್ಬೇಕಂದ್ರೆ ಮನುಷ್ಯರ ವ್ಯವಸ್ಥೆ ಇಲ್ಲ. ಒಂದು ಲೈಟ್ ಇಂದಿಲ್ಲ, ಗುಡ್ಡದ ನೀರು ಹೇಳಿ, ಕರೆಂಟ್ ಇಂದಿಲ್ಲ. ಇವರೆಲ್ಲ ಫಾರೆಸ್ಟ್ ಇಲಾಖೆ ಮಾಡ್ಕೊಂಡ್ರೆ ಸರಿ, ಮಾಡ್ಕೊಂಡ್ರು ಅದಕ್ಕೆ ಅಲ್ಲಿ ಇರೋ ಜನರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಸರ್. ಅವ್ರು ವಯಸ್ಸಿದ್ರೆ ಎದ್ದು ಯಾರನ್ನಾರು ಹೋಗಿ ಚಿಕ್ಕಮಗಳೂರ ಎಲ್ಲಿಯಾರು ಹೋಗ್ಬೋದು. ವಯಸ್ಸು 80. ಈ ಮನುಷ್ಯರಿಗೆ ಹೇಗ್ ಹೋಗ್ಬೇಕು ಸರ್? ಒಂದು ದಿವಸ ಚಿಕ್ಕಮಗಳೂರಿಗೆ ಹೋಗಿ ಬಂದ್ಮೇಲೆ ರಾತ್ರಿ 11 ಗಂಟೆಗೆ ಬಂದಿದ್ದಾರೆ ಬಸ್ಸಲ್ಲಿ ಇಳಿದು. ರಾತ್ರಿ ಕಾಡಲ್ಲಿ ಬರೇ ಬಂದಿದ್ದಾರೆ ಸರ್. ನಡ್ಕೊಂಡೇ ಬಂದಿದ್ದಾರೆ? ಹಾ, ನಡ್ಕೊಂಡು ಬರ್ತಿಲ್ಲ, ಏನೇ ಇಲ್ಲ. ಅಲ್ಲಿ ಕುದುರೆಮುಖದ ಲಾಸ್ಟ್ ಬಸ್ ಇತ್ತು. ಅಲ್ಲಿಂದ ನಮ್ಮ ಮನೆಗೆ ಒಂದು 3 ಕಿಲೋಮೀಟರ್ ಇರ್ಬೇಕು. ಕಾಡಲ್ಲಿ ಇಬ್ರು, ನಾನು ಫೋನ್ ಬಂದ್ರೆ ನೆಟ್ವರ್ಕ್ ಇಲ್ಲ. ಬಂದಿದ್ದೀರಾ ಇಲ್ಲ, ಮುಟ್ಟಿದ್ದೀರಾ ಇಲ್ಲ, ಮನೆಗೆ ಹೇಗಿದ್ದೀರಿ ಅಂತ ಫೋನ್ ಮಾಡಿದ್ರೆ ನೆಟ್ವರ್ಕ್ ಇಲ್ಲ. ಬೆಳಿಗ್ಗೆ ಎದ್ದು ಬಂದಿದ್ದೀರಿ 10 ಗಂಟೆ 10:30 ಆಯ್ತು ಬಂದು ಮನೆ ಮುಟ್ಬೇಕಾರೆ. ಅದು ವಯಸ್ಸು, ಬೆನ್ನು ನಮ್ಮ ಅಮ್ಮಂದು ಇದು ಬಾಗಿದೆ ಸರ್. 80 ವರ್ಷ, ನೆಟ್ಟಿಗೂ ನಡೆಯಕ್ಕಾಗಲ್ಲ, ಆರೋಗ್ಯನೂ ಇಲ್ಲ. ಏನ್ ಮಾಡ್ಬೇಕು ಹೇಳಿ ಸರ್? ಒಬ್ರು ಕಿವಿಗೆ ಹಾಕೊಳೋದಿಲ್ಲ. ನಿಜಕ್ಕೂ ಕೂಡ ನಮ್ ಕೇಳಿಸ್ಕೊಳ್ಳಕ್ಕೆ ಒಂಥರ ಬಹಳ ಕಷ್ಟ ಇದೆ ಸರ್. ಸುಖವಾಗಿ ಇದ್ರು ಬಹಳ ದುಃಖ ಆಗ್ತದೆ ನಮಗೆ. ನಮ್ಮ ಅಮ್ಮನಿಗೆ ಗಂಡ್ ಮಕ್ಳಿಲ್ಲ ಸರ್. ನಾನು ಒಬ್ಬಳೆ ಮಗಳು. ಒಂದು ಮನೆ ಬಿದ್ರು ಸಹ ಒಂದು ಸೀಟ್ ಹಾಕಿ ಕೊಡುವರಿಲ್ಲ, ಒಂದು ಸುತ್ತ ಬಂದೋಬಸ್ತ್ ಮಾಡೋರಿಲ್ಲ. ಯಾವ ಕಡೆಯಿಂದ ಬೇಕಾದ್ರೂ ಜಾನುವಾರು ನುಗ್ಗಬಹುದು ಅವ್ರ ಮನೆಗೆ. ಮನೆ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಪರಿಹಾರ ಅಂತ ಹೇಳಿ ಮನೇನು ಏನೋ ಅವ್ರಿಗೆ ಗಟ್ಟಿ ಮುಟ್ಟಿ ಕಟ್ಟಿಲ್ಲ, ಸುಮ್ನೆ ಸೀಟ್ ಹಾಕೊಂಡಿದ್ದಾರೆ ಅಷ್ಟೇ. ಹಳೆ ಮನೆಗಳೆಲ್ಲ ಬಿದ್ದೋದು ಸರ್. ಮಳೆಯಲ್ಲಿ ಎಲ್ಲಿ ನಿಲ್ತದೆ? ಕುದುರೆಮುಖದ ಮಳೆ ಹೇಗಿದೆ ಅಂತ ಗೊತ್ತೇ ಇದೆ ಅಲ್ಲ ಸರ್ ನಿಮ್ಗೆ. 30 ವರ್ಷದಲ್ಲಿ ನಾನು ಅಲ್ಲಿ ಜೀವನ ಮಾಡಿ ಈ ಕಡೆ ಮದುವೆ ಮಾಡಿಕೊಟ್ರು. 30 ವರ್ಷದ ಮನೆ ಯಾವ್ದಕ್ ನಿಂತದ್ದು? ಒಂದು ಕಂಬ ಕೊಡುವರು, ಮನೇಲಿ ಒಂದು ಗಣಸು ಅಂತ ಇರ್ಬೇಕು. ಏನು ಇಲ್ಲ. ಅದು ಹೆಂಗ್ ಒಂದ್ ಏನ್ ಮಾಡ್ತದೆ ಹೇಳಿ? ಮನೆಗೆಲ್ಲ ಸೀಟ್ ಹೊಡೆದು ಕೂರ್ಬೇಕು ದೇವ್ರೇ ಅಂತ ದೀಪ ಹಚ್ಚಿಕೊಂಡು. ಹೆಚ್ಚು ಕಮ್ಮಿ ಎಷ್ಟು ದಿನ ಇಲ್ಲಿ ಕರೆಂಟೇ ಇರೋದಿಲ್ಲ? ಕರೆಂಟ್ ಇಲ್ಲ ಸರ್, ಕರೆಂಟ್ ಕೊಟ್ಟಿಲ್ಲ. ಕರೆಂಟ್ ಕೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದು ಅವ್ರ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ. ಕಂಪನಿ ಅಂತ, ಕಂಪನಿ ಮುಳಿಗೆ ಹೋಯ್ತು ನಮ್ದಲ್ಲ ಅಂತ. ಒಬ್ರ ಮೇಲೆ ಒಬ್ರೇ ಹಾಕ್ತಾರೆ ಹೊರತು ಯಾರು ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ. ಅವ್ರು ಮೊದ್ಲಿಂದನೂ ಹೀಗೆ ಮಾಡಿದ್ದು. ಅಂದ್ರೆ ಈಗ ಸೋಲಾರ್ ಒಂದು ಕಂಬ ಇದೆಯಲ್ಲ, ಸೋಲಾರ್ ಇಂದಾನೆ ನೀವು ವಿದ್ಯುತ್ ಪಡ್ಕೋಬೇಕಷ್ಟೇ. ಹೌದು, ಸೋಲಾರ್ ಮನೆಗೆ ಹಾಕೊಟ್ಟಿದಾರಂತೆ ಸರ್. ಅದ್ರಲ್ಲಿಂದಾನೆ ಬೆಳಕು. 6 ತಿಂಗಳು ಮಳೆ ಇರುತ್ತೆ ನಿಮ್ಮಲ್ಲಿ? ಅದು ಪೂರ ಅವಾಗೇನು ಇಲ್ಲ ಸರ್. ಮೋಡ ಇರುತ್ತೆ, ಮಳೆ ಇರುತ್ತೆ. ಆ ಸಂದರ್ಭದಲ್ಲಿ ಈ ಸೋಲಾರ್ ವರ್ಕ್ ಆಗತ್ತೆ? ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ. ಒಂದ್ ಟೈಮು ಸ್ವಲ್ಪ ಬಿಸಿಲು ಬಿದ್ದಾಗ ಸ್ವಲ್ಪ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಮತ್ತೆ ಇಲ್ಲ. ಈಗ ನೀವು ನಿಮ್ಮ ತಾಯಿಗೆ ಅಲ್ಲಿ ಮನೇಲಿ ನೆಟ್ವರ್ಕ್ ಸಿಗಲ್ಲ ಅಲ್ವಾ? ಇಲ್ಲ ಸರ್, ಒಂದೊಂದು ಅದೇ ನಾವು ಮಾತಾಡ್ಬೇಕಾದ್ರೂ ಕಷ್ಟನೇ ಸರ್. ವಾರಕ್ಕೆ ಒಂದ್ಸರಿ ಸಿಗುತ್ತೆ, ಮಾತಾಡ್ತೀವಿ, ಇಲ್ಲದ್ರೆ ಇಲ್ಲ. ಈಗ ನಿಮ್ಮ ತಾಯಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಬಂದು ಮಾತಾಡ್ಬೇಕು? ಎಷ್ಟು ದೂರ ಬಂದು ನಿಮ್ಗೆ ಫೋನ್ ಮಾಡಬೇಕು? ಇಲ್ಲ ಸರ್, ಕುದುರೆಮುಖದಾಗೆಲ್ಲ ಹಾಗೇನೆ, ಎಲ್ಲಿ ನೆಟ್ವರ್ಕೇ ಇಲ್ಲ.
ಸರ್ ಅದೇ ನೆಟ್ವರ್ಕ್ ಸಿಗ್ತಾ ಮಾತಾಡ್ಬೇಕು, ಇಲ್ಲದ್ರೆ ಇಲ್ಲ ಸರ್. ಅಂದ್ರೆ ಒಂದು ವಾರಕ್ಕೆ ಒಂದು ಸಲ ಮಾತಾಡಿದ್ರೆ ನಿಮಗೆ ಅದೇ ದೊಡ್ಡದು. ಅದೇ ದೊಡ್ಡದು. ನೆಟ್ವರ್ಕ್ ಸಿಗ್ತಾ ಅದೇ ಬೇಗ ನಾನು ದಿವ್ಸದಾಗ 3-4 ಸರಿ ಟ್ರೈ ಮಾಡ್ತಾನೆ ಇರ್ತದೆ ನೆಟ್ವರ್ಕ್ ಇದೆಯಲ್ಲ ಅಂತ. ಮೊನ್ನೆ ಅಂತೂ ಪೂರ ಒಂದು 10 ದಿವಸ ಇದ್ದೇ ಇಲ್ಲ ಸರ್ ನೆಟ್ವರ್ಕ್. ಗಾಬರಿ ಆಗೋದಿಲ್ವಾ? ಗಾಬರಿ ಆಗ್ತದೆ. ನಾನು ನನ್ನ ಮಂಗಳೂರಲ್ಲಿ ಎಲ್ಲರೂ ಫ್ರೆಂಡ್ ಅವ್ರ ಹತ್ರ ಕೇಳ್ತಿದ್ದೀನಿ, ಅವ್ರು ಹೇಳ್ತಾರೆ ಇಲ್ಲ ಕುದುರೆಮುಖದಲ್ಲಿ ನೆಟ್ವರ್ಕ್ ಇಲ್ಲ, ನೀನೇನು ಟೆನ್ಷನ್ ಮಾಡ್ಬೇಡ ಅಂತ ಹೇಳ್ತಾರೆ ಫ್ರೆಂಡ್ಗಳಷ್ಟೇ ಮಂಗಳೂರಿಂದ. ಅವರೆಲ್ಲ ಜಾಂಬ್ಳಲ್ಲಿ ಇರೋದು ಅವ್ರ ರಿಲೇಟಿವ್ ಎಲ್ಲ ಇರ್ತಾರಲ್ಲ ಸರ್, ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಇಲ್ಲ ಕುದುರೆಮುಖದಾಗ ನೆಟ್ವರ್ಕ್ ಇಲ್ಲ ಅಂತಾರೆ. ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿ ಸರ್, ಬಹಳ ತೊಂದ್ರೆಯಲ್ಲಿ ಇದಾರೆ ಅವರು, ಯಾರು ಹೆಲ್ಪ್ ಮಾಡುದಿಲ್ಲ. ಒಬ್ರ ಮೇಲೆ ಒಬ್ರು ಹಾಕ್ತಾರೆ. ಅವ್ರು ಪಾರಿಶ್ ಮೇಡಮ್ ಹತ್ರ ಕೇಳಿ ಅಂತಾರೆ, ಮೇಡಮ್ ನಂದೇನು ತೊಂದ್ರೆ ಇಲ್ಲ, DC ಮೇಡಮ್ ಕೇಳಿ ಅಂತ. DC ಮೇಡಮ್ ಹೇಳ್ತಾರೆ ನಾನೆಲ್ಲ ಫೋನ್ ಮಾಡಿದೀನಿ ಹೋಗಿ ಕೇಳಿ ಅಂತ. ಮತ್ತೆ ಅವ್ರು ಬರ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಕಾರ್ಕಳ ಹೋಗ್ತಾರೆ. ಬರೀ ಇದೆ ಕಾರ್ಕಳ, ಚಿಕ್ಕಮಗಳೂರು, ಪಾರಿಶ್ ಮೇಡಮ್ 3 ಜನ. ಹಕ್ಕುಪತ್ರ ಇವ್ರಿಗೆ ಕೊಟ್ಟಿದ್ದಾರಾ ಮೇಡಮ್? ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್. ಈಗ ಇವ್ರಿಗೆ ಏನ್ ಕೆಲಸಗಳೇನಾಗಬೇಕಾಗಿದೆ ಹೇಳಿ? ಕೆಲಸ ಅದು ಜಾಗದ ಪರಿಹಾರ ಕೊಟ್ರೆ ನಾವ್ ಎಲ್ಲಿಗಾರು ಹೋಗಿ ಬದುಕ್ತೀವಿ ಅಂತ. ಅಂದ್ರೆ ಈ ಜಾಗ ಅರಣ್ಯ ಇಲಾಖೆಗೆ ಬಿಟ್ಕೊಡಕ್ಕೆ ನೀವು ರೆಡಿ ಇದ್ದೀರಿ? ಸರ್, ಇದರ ಪರಿಹಾರವನ್ನ ಕೊಟ್ರೆ ಎಲ್ಲೋ ಕುದುರೆಮುಖಕ್ಕೋ ಅಥವಾ ಕಳಸಕ್ಕೋ ಹೋಗಿ ಅಲ್ಲೊಂದು ಮನೆ ಮಾಡ್ಕೊಂಡು ಇರ್ಲಿಕ್ಕೆ ರೆಡಿ ಇದ್ದೀರಿ ನೀವು? ಸರ್ ಓಕೆ. ಅವರು ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ ಸರ್, ಸೈನು ಹಾಕಿದ್ದಾರೆ. ನಾವು ಬಿಡ್ತೀವಿ ಅಂತ ನೀವು ಸೈನ್ ಹಾಕಿ ಅಂತ ಹೇಳಿದ್ದಾರೆ. ಇವ್ರು 3 ಜನನು ಸೈನ್ ಹಾಕಿ ಬಂದಿದ್ದಾರೆ ಸರ್. ಪರಿಹಾರ ಕೊಡ್ತಿಲ್ಲ ಅವರು. ಎಷ್ಟು ಪರಿಹಾರ ಅಂದಾಜು? ಅವ್ರು ಮರುಮಾಪನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಮರುಮಾಪನ ಮಾಡೋದು ಬೇಡ, ನನಗೇನು ಬೇಡ, ಎಷ್ಟು ಬರ್ದಿದ್ರೆ ಅಷ್ಟು ಕೊಟ್ರೆ ಸಾಕು. ಒಬ್ರೊಬ್ರಿಗೆ 9.5 ಲಕ್ಷನ, ಒಬ್ರಿಗೆ 8.5 ಲಕ್ಷ, ಒಬ್ರಿಗೆ 12-13 ಲಕ್ಷ ಅಷ್ಟಿದೆ ಸರ್. ನಂಗೆ ಕರೆಕ್ಟ್ ಗೊತ್ತಿಲ್ಲ. ಅಷ್ಟು ಕಟ್ಟಿದಾರಂತೆ. ಇಲ್ಲ ಮರುಮಾಪನ ಮಾಡಿ ನಿಮಗೆ 51 ಲಕ್ಷ ಹೆಚ್ಚು ಮಾಡ್ಬೋದು ಅಂತ ಹೇಳಿದಾರ. ನಮ್ಮಮ್ಮ ಹೇಳಿದ್ರು, ಇವ್ರು ಮರುಮಾಪನ ಅಂದ್ರೆ ಮತ್ತೆ ಟೈಮ್ ಆಗ್ತದೆ, ಇವತ್ತಿದ್ದು ಮನುಷ್ಯ ನಾಳೆ ಇರುವುದಿಲ್ಲ, ನನ್ಗೆ ಎಷ್ಟು ಸಿಕ್ತು ಅಷ್ಟೇ ಸಾಕು ಅಂತ ನಮ್ಮ ಇಟ್ಕೊಂಡು ಕೊಟ್ಟಿದ್ದಾರೆ, ಆಟ ಇಟ್ಕೊಂಡು ಕೂತಿದ್ದಾರೆ. ಏನಾಗುತ್ತೆ ಮೇಡಮ್, ಈಗ ಅಲ್ಲಿ ಬರುವಂಥದ್ದು ಅವ್ರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಗೆ ಬರುವಂಥ ಪರಿಹಾರದ ಹಣ ಕಮ್ಮಿ, ಎಲ್ಲರಿಗೂ ಹಂಚ್ಕೊಂಡು ಬರಬೇಕಾಗತ್ತೆ. 3-4 ವಲಯಗಳಿದ್ದಾವೆ, ಅವ್ರಿಗೆಲ್ಲರಿಗೂ ಹಂಚ್ಕೊಂಡು ಬರಬೇಕಾಗತ್ತೆ. ಹೀಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಸರ್, ಅವ್ರು ಹೇಳೋದು ನಿಜಾನೇ. ಇಲ್ಲಿ ಜನಸಂಖ್ಯೆ ಕಮ್ಮಿ ಇದೆ, ಬಾಕಿ ಕಡೆ ಎಲ್ಲರೂ ಗ್ರೂಪ್ ಅಲ್ಲಿ ಇದಾರೆ, ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಇವ್ರಿಗೆ ಯಾರು ಇಲ್ಲಲ್ಲ ಸರ್, 3 ಜನ. ಇವ್ ಹುಡುಗ ಎಲ್ಲಾರು ಊರಿಗೆ ಹೋದ್ರೆ 2 ಹೆಂಗಸರು ಕಾಡಲ್ಲಿ. ಎಷ್ಟು ವರ್ಷದಿಂದ ಈ 3 ಜೀವನ ಮಾಡ್ತಾ ಇದ್ದಾರೆ ಮೇಡಮ್ ಅಲ್ಲಿ? ಎಷ್ಟು ವರ್ಷದಿಂದ? 30-40 ವರ್ಷ ಆಗಿದೆ ಸರ್. 30-40 ವರ್ಷದಿಂದ ಈ ಕಾಡಲ್ಲಿ 3 ಜೀವನ ಮಾಡ್ತಾ ಇದ್ದಾರೆ. ಹೌದು. ಆವಾಗ ಕಂಪನಿ ಇತ್ತಲ್ಲ ಸರ್, KIOCL ಕಂಪನಿ ಇತ್ತು, ಹೆದರಿಕೆ ಇದ್ದಿಲ್ಲ, ಬೆಳಕಿತ್ತು, ಜನ ಇದ್ರು, ಓಡಾಟ ಇತ್ತು, ಗಾಡಿ ಎಲ್ಲ ಓಡಾಡ್ತಿದ್ದು, ಏನೋ ಅಷ್ಟು ಭಯ ಅನಿಸ್ತಿರ್ಲಿಲ್ಲ. ಈಗಂದ್ರೆ ಬಹಳ ಕಾಡು ಕೂಡಿ ಹೋಗಿದೆ, ಮನುಷ್ಯರದ ಸಂಚಾರನೇ ಇಲ್ಲ ಅಲ್ಲಿ. ಯಾವ ಮನುಷ್ಯರ ಸಂಚಾರನೇ ಇಲ್ಲ, ಬರುದು ಇಲ್ಲ. ಯಾಕೆ ಬರ್ತಾರೆ ಇಷ್ಟು ಕಾಡು ಒಳಗಡೆ ಮನುಷ್ಯರು? ಕಾಡು ಪ್ರಾಣಿಗಳ ಕತೆ ಏನು ಮೇಡಮ್? ಕಾಡು ಪ್ರಾಣಿಗಳ ವರ್ಷಕ್ಕೊಂದ್ಸರಿ ಆನೆ ಬರುತ್ತೆ, ಮನೆ ಸುತ್ತ ತಿರುಗುತ್ತೆ. ಮತ್ತೆ ಚಿರತೆ ಇದೆ ಸರ್, ಮತ್ತೆ ಅದು ನಾಯಿಗಳು ಕಾಟ ಜಾಸ್ತಿ ಇದೆ ಸರ್. ಗ್ರೂಪ್ ಅಲ್ಲಿ ಇರುತ್ತಲ್ಲ ಸರ್ ನಾಯಿ, ನಾಯಿ ಅಂತ ಹೇಳ್ತಾರೆ, ನಾಯಿ ಕಾಟ ಜಾಸ್ತಿ ಇದೆ. ಈ ನಮ್ಮ ಮನೆಯಿಂದ ಪಕ್ಕದ ಮನೆಗೆ ಹೋಗ್ಬೇಕಾದ್ರೆ ಹೆದರ್ತಾರೆ ನಮ್ಮಮ್ಮ. ಕಾಡು ಪ್ರಾಣಿಗಳು ತಿರುಗ್ತಾನೆ ಇರ್ತಾವ, ಅದಕ್ಕೇನು ಲೆಕ್ಕ ಇಲ್ಲ ಸರ್. ಇದುವರೆಗೆ ದೇವ್ರ ಕೃಪೆ ಏನು ಮಾಡಿಲ್ಲ. ಅವು ಜಾನುವಾರು ಯಾವಾಗ ಏನಾಗ್ತದಂತ ಯಾರಿಗ ಗೊತ್ತು ಸರ್. ಕೆಲವರು ಏನ್ ಮಾಡಿದ್ದಾರೆ ಮೇಡಮ್, ಈಗ ನೋಡಿ, ಇಂಥ ಕಷ್ಟದಲ್ಲಿರೋರಿಗೆ ಪರಿಹಾರ ಸಿಗ್ತಾ ಇಲ್ಲ. ಕೆಲವರು ಪರಿಹಾರದ ಆಸೆಗೋಸ್ಕರ ಏನೆಲ್ಲ ಕತೆಗಳನ್ನ ಹೊಡೆದು ಎಷ್ಟೆಲ್ಲ ಪರಿಹಾರವನ್ನು ದೋಚ್ಕೊಂಡಿದ್ದಾರೆ ಸರ್. ಇದು ರಿಯಲಿ ಅದೇ, ನೀವು ನೋಡಿ ಬಂದು ಗೊತ್ತಾಗ್ತದೆ ಸರ್, ಹೌದಾ ಸುಳ್ಳ ಅಂತ. ನಮ್ಗೆ ಅದೇನು ಎಲ್ಲ ಚೆನ್ನಾಗಿದ್ರೆ ಅವ್ರು ಯಾಕೆ ಬಿಟ್ಟು ಹೋಗ್ಬೇಕು ಸರ್? ಇಲ್ಲ ಕರೆಕ್ಟ್. ನಮ್ಮ ರಿಪೋರ್ಟರ್ ಹೋಗಿ ನೋಡಿ ಬಂದೇ ವರದಿ ಕಳಿಸಿದ್ದಾರೆ. ಆ ಕಾಡಲ್ಲಿ ಅರ್ಧ ಗಂಟೆ ಯಾರು ಹಗಲು ನಿಲ್ಲೋದಿಲ್ಲ, ರಾತ್ರಿ ಬಿಡಿ. ಹಗಲು ನಿಲ್ಲೋಕ್ ಒಬ್ರೇ ಆ ದಾರಿಲಿ ಹೋಗೋಕೆ ಎದುರಿಸ್ತಾರೆ ಸರ್. ಇರುದು ಬಿಡಿ. ನಿಮ್ಮ ರಿಪೋರ್ಟರ್ ಎಲ್ಲ ನೋಡಿ ಬಂದಿದ್ದಾರೆ, ಸತ್ಯ ಕಥೆನೇ ಅದೇ, ಸುಳ್ಳು ಹೇಳಿ ಪರಿಹಾರ ತಗೊಳೋದಕ್ಕೆ. ಇಲ್ಲ ನಾನು ನಿಮಗೆ ಹೇಳಿಲ್ಲ. ಕೆಲವಷ್ಟು ಜನ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲ ನಿಮಗೆ ಹೇಳಿಲ್ಲ, ನಾನು ಕೆಲವಷ್ಟು ಜನ ಏನ್ ಮಾಡಿದ್ದಾರೆ. ಇಲ್ಲ ಸರ್, ನಾನು ಹೇಳುದು ಎಲ್ಲ ಸೌಕರ್ಯ ಇದ್ರೆ ಬಿಟ್ಟು ಹೋಗುದು ಯಾಕೆ ಸರ್? ಇಲ್ಲ, ಕೆಲವಷ್ಟು ಜನ ಪರಿಹಾರದ ಆಸೆಗೋಸ್ಕರ ಅತಿ ಹೆಚ್ಚು ಪರಿಹಾರವನ್ನು ಕೆಲವು ಕಷ್ಟ ಪ್ರಭಾವಿಗಳು, ಶಕ್ತಿಶಾಲಿಗಳು, ಅಥವಾ ಯಾರೋ MLA ಕಡೆಯವರು, ಇಂಥವ್ರಿಗೆ ಜಾಸ್ತಿ ಅನುಕೂಲ ಆಗ್ತಾ ಇದ್ದಾರೆ, ಬಡವರಿಗೆ ಅನುಕೂಲ ಆಗ್ತಾ ಇಲ್ಲ, ಇಲ್ಲದವರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಹೌದು ಸರ್, ನೀವು ಹೇಳುದು ನಿಜಾನೇ. ಅವ್ರು ಕೇಳೋರೇ ಇಲ್ಲ.
ಈಗ ಎಲೆಕ್ಷನ್ ಟೈಮಿಗೆ ಯಾರಿಗಾರು ಫಂಡ್ ಕೊಡ್ತಿರ್ಬೇಕು, ಅವ್ರು ಬಂದು ಶ್ಯಾಮಲಮ್ಮ ಓಟ್ ಹಾಕಿ ಅನ್ಬೇಕು. ಅವಾಗ ಓಟ್ ಸಲುವಾಗಿ ಬೇಕಾದ್ರೆ ಕಾರ್ ಮಾಡ್ಕೊಂಡು ತಗೊಂಡೋಗಿ ಓಟನ್ನು ಹಾಕ್ಸ್ತಾರೆ, ಮತ್ತೆ ಮನೆಗೂ ಬಂದು ಬಿಡ್ತಾರೆ. ಆಯ್ತು, ಅದ್ರ ಮೇಲೆ ನೀವ್ಯಾರೋ ನಾವ್ಯಾರು. ನಾವು ಮೇಡಮ್ ಈಗ ಅಲ್ಲಿನ ತಹಸೀಲ್ದಾರಿಗೆ ಫೋನ್ ಮಾಡ್ತಾ ಇದ್ದೀವಿ, ಶಾಸಕರಿಗೆ ಫೋನ್ ಮಾಡ್ತಾ ಇದ್ದೀವಿ, ಯಾರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಜೊತೆಗೆ ಅರಣ್ಯಾಧಿಕಾರಿಗಳು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹೀಗಾದ್ರೆ ಹೆಂಗ್ ಸರ್? ನಿಮಗೆ ಅವರು ಇದು ಮಾಡ್ತಿದ್ರೆ ನಮ್ಮಂತ ಬಡವರಿಗೆ ಏನಾಗ್ತದೆ ಸರ್ ಹೇಳಿ? ಖಂಡಿತ TV5 ಇದ ವರದಿಯನ್ನು ಖಂಡಿತ ಪ್ರಸಾರ ಮಾಡ್ತಾ ಇದೆ. ಜೊತೆಗೆ ನಿಮ್ಮ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಿಲ್ಲುತ್ತೆ ಮೇಡಮ್. ಸರ್ ತುಂಬಾ ಥ್ಯಾಂಕ್ಸ್ ಸರ್. ನೋಡೋಣ ಮೇಡಮ್ ಏನಾಗುತ್ತೆ. ನಾವು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕುನ್ನಿಹಳ್ಳ ಗ್ರಾಮದಲ್ಲಿ 40 ವರ್ಷಗಳಿಂದ ಕಾಡಂಚಿನ ಗ್ರಾಮದಲ್ಲಿ ಕಾಡಿನಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಕಾಡಂಚಿನ ಗ್ರಾಮ ಅಲ್ಲ, ಇಡೀ ಕಾಡಿನ ಮಧ್ಯೆ ಒಂದು 3 ಮನೆಗಳಿದೆ, 3 ಜನ ವಾಸ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಯಾರೂ ಇಲ್ಲ. ಶ್ಯಾಮಲಮ್ಮ ಅವರೇ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. 3ರಲ್ಲಿ ಒಬ್ಬರು ಅವರು ಶ್ಯಾಮಲಮ್ಮ. ಅಮ್ಮ ನಮಸ್ಕಾರ. ಶ್ಯಾಮಲಾ ದೇವಿ, ನಾವು ಅಮ್ಮ ಅಂತ ಕರೆದ್ವಿ ನಿಮ್ಮನ್ನ. ತೊಂದ್ರೆ ಇಲ್ಲ ಅಂದ್ರೆ ಗೊತ್ತಿದ್ದರಿಗೆ ಗೊತ್ತಾಗ್ಬೇಕಲ್ಲ, ಗೊತ್ತಿಲ್ಲದರಿಗೆ. ಸರಿ, ಶ್ಯಾಮಲಾ ದೇವಿ ಅವರೇ ಹೇಳಿ, ಈಗ ನೀವು ಅಲ್ಲಿ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ದೀರಿ? ಇಲ್ಲಿ 35-40 ವರ್ಷ ಆಯ್ತು ಸರ್ ನಾವಿಲ್ಲಿ. ನಮ್ಮ ಕತೆ ಬಂದು ನೋಡಿದ್ರೆ ನೀವು ಹೇಳ್ತೀರಾ, ಹಗಲಿರೋದಿಲ್ಲ ಈ ಜಾಗದಲ್ಲಿ. ಕಾಡು ಪ್ರಾಣಿಗಳು ಮೊನ್ನೆ ನೀರ್ ಕಟ್ಟಕಂತ ಹೋದೆ, ಬಿದ್ದು ನಿನ್ನೆ ಎಸ್.ಎಫ್ ಹತ್ರ ಹೋಗಿದ್ದೀನಿ, DF ಹತ್ರ ಹೋಗಿದೆ, ಎಲ್ಲ ದೂರ ತಗೊಂಡು. ಆಗ ಕಾಡು ಪ್ರಾಣಿಗಳು ಅಂದ್ರೆ ಸುತ್ತಮುತ್ತ ಕಾಡು ಪ್ರಾಣಿಗಳು. 5 ಗಂಟೆ ನಂತರ ಬಾಗಿಲು ತೆಗಿಯಂಗಿಲ್ಲ. ಬೆಳಗತ್ತ 6:30-7 ಗಂಟೆ ಆಗ್ಬೇಕು ನೋಡಿ. ಕಾಡು ಪ್ರಾಣಿಗಳು ಸುತ್ತಮುತ್ತ, ಕಾಡು ಮಧ್ಯದಲ್ಲಿ ನಮ್ಮ ಮನೆ, 3 ಮನೆ ಇರೋದು. 3 ಮನೇಲಿ ಒಬ್ಬೊಬ್ರೆ. ನಾವು ಕಂಪನಿ ಇತ್ತು, ಏನೋ ಹಾಲ್ ಮಾಡಿ ಜೀವನ ಮಾಡ್ತಾ ಇದ್ದು. ಇವಾಗ ಕಂಪನಿ ಬಂದಾಗಿದೆ. ಹಾಲ್ ತಗೊಂಡು ಹೋಗೋ ಶಕ್ತಿ ತಾಕತ್ತು ಒಂದೊಂದು 2-3 ಲೀಟರ್ ಹೋಗ್ಬೋದು. ಆದ್ರೆ ನಂಗೆ ತಗೊಂಡು ಹೋಗೋ ತಾಕತ್ ನನ್ನ ಹತ್ರ ಇಲ್ಲ. ನನಗೆ 73 ವರ್ಷ ಈಗ. ಇಂತ ನಮಗ್ ಕರೆಂಟ್ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ನೀರಿಂದಿಲ್ಲ. ಇವ್ರು ಬಿಡಿಸ್ತೀನಿ ಅಂತ ಗೌರ್ಮೆಂಟ್ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿವರೆಗೆ ನನ್ನ ಮನೆ ನೋಡ್ತಾರೆ ಸರ್. ಈಗ ಬೀಳ್ತದೆ, ನನ್ ಗಳಿಗೆ ಬೀಳುತ್ತಂತ ಉಂಟು. ಇಂಥ ಪರಿಸ್ಥಿತಿಯಲ್ಲಿ ಇದೀನಿ ಸರ್ ನಾನು. ಇದು ಯಾರ ನೋಡಿ, ಎಲ್ಲರ DC ಹತ್ರ ಹೋಗಿ ಆಯ್ತು, DF ಹತ್ರ ಹೋಗಿ ಆಯ್ತು, SF ಹತ್ರ ಹೋಗಿ ಆಯ್ತು, RF ಹತ್ರ ಹೋಗಿ ಆಯ್ತು. ಆಯ್ತಮ್ಮ ಆಯ್ತು, ಈ 1 ವೆಹಿಕಲ್ ಮಾಡ್ತೀವಿ, 2 ವೆಹಿಕಲ್ ಮಾಡ್ತೀವಿ ಅಂತ. ಈಗೇನೋ ಇವತ್ತೇನೋ ಮೀಟಿಂಗ್ ಇದೆ ಅಂತೆ. ಮುಂದಿನ ಫಂಡ್ ಇಲ್ಲ ಅಂತ ಒಂದು ಹೇಳ್ತಾ ಉಂಟು ನೋಡಿ. ಈಗ ಫಂಡ್ ಇಲ್ಲ ಅಂತ ವರ್ಷಕ್ಕೆ 10 ಕೋಟಿಯನ್ನ ಕಳಿಸ್ತಾರಂತೆ ಡಿಸೆಂಬರ್ ತಿಂಗಳಲ್ಲಿ. ಅದಕ್ಕೆ ಸ್ವಲ್ಪ ತಾಳಿ ಜನವರಿ ನಿಮಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದಾರೆ ಸರ್. ಜನವರಿ ಕೊಟ್ಟಿಲ್ಲ ಅಂದ್ರೆ ಸರ್ ದಯವಿಟ್ಟು ನೀವು ಇದು ಅರಣ್ಯ ಸಚಿವರಿಗೆ ಈ ವಿಚಾರ ತಿಳಿಸ್ಬೇಕು ನಮ್ಮ ಪರಿಸ್ಥಿತಿನ. ಖಂಡಿತವಾಗೂ ಈಶ್ವರ್ ಖಂಡ್ರೆ ಅವರಿಗೆ ಈ ವಿಚಾರ ತಲುಪುತ್ತೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಿದ್ದಾರೆ, ಅವ್ರಿಗೆ ತಲುಪುತ್ತೆ ಈ ವಿಷಯ. ನಾವು ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ವಾರ ಹೋಗ್ಲಿ ಸರ್, ಇನ್ನೊಂದು ವಾರ ಹೋಗ್ಲಿ, ತಿಳಿದ್ ನಾನು ನಿಮ್ಗೆ ಇದೇ ನಂಬರಿಗೆ ಫೋನ್ ಮಾಡ್ತೀನಿ. ಖಂಡಿತ ಮಾಡ್ಬೇಕು. ಆಮೇಲೆ ಅಮ್ಮ, ಈಗ ನೀವು ಅಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಭಯ ಆಗೋದಿಲ್ವಾ? ಭಯ ಅಂತ ಹೇಳಿದ್ರೆ ನಾ ಹೇಳ್ದಲ್ಲ, ಬೆಳಿಗ್ಗೆ 6-6:30 ಬಾಗಿಲು ತೆಗಿಯಂಗಿಲ್ಲ. ಸಾಯಂಕಾಲ 5 ಗಂಟೆ ಬಾಗಿಲು ಹಾಕ್ಬೇಕು. ಕಾಡು ಪ್ರಾಣಿಗಳು ನೀವೇ ಬೇಕಾದ್ರೆ ಖುದ್ದು ನೋಡಿ, ಅಲ್ಲಿ ಇಲ್ಲಿ ತಿರುಗಿ ನೋಡಿದ್ರೆ ಕಾಡು ನಾಯಿಗಳು, ಸಿಳ್ನಾಯಿ ಅಂತ ಹೇಳ್ತೀವಿ ನಾವು, ಅವು ಕರಡಿ, ಆಮೇಲೆ ಚಿರತೆಗಳು. ಆನೆ ವರ್ಷಕ್ಕೆ 1 ಸಾರಿ 2 ಸಾರಿ ಬರ್ತದೆ. ಈ ಸಾರಿ ಏನೋ ಬಂದಿಲ್ಲ, ಅಂದ್ರೆ ಹೊರಗೆ ಬಂದು ಹೋಗಿದೆ, ಮನೆ ಹತ್ರ ಬಂದಿಲ್ಲ. ಹೋದ್ರ ಸಲ ಬಂದು ಮನೆ ಗಾಡಿಗೆಲ್ಲ ಕೆಸರು ತೆಗೆದು ಮಣ್ಣು ತೆಗೆದು ಬಿಸಾಡಿ ಬಿಟ್ಟಿತ್ತು. ಮನೆ ಒಳಗೆ ಬಾಗಿಲು ಉಸಿರು ಬಂದ್ ಮಾಡಿ ದೇವ್ರ ನೆನ್ಸ್ಕೊಂಡು ಕೂತ್ಕೊಂಡು ನೋಡಿ. ಒಬ್ರು ಮನೆ ಒಬ್ರು ಓಡಂಗೂ ಇಲ್ಲ. ಒಂದು 20 ಹೆಜ್ಜೆ ದೂರ ಇದೆ ಮನೆ. ಇಂಥ ಪರಿಸ್ಥಿತಿಯಲ್ಲಿ ಇಂಥ ಕಷ್ಟ ಆಗಿದೀವಿ ಸರ್. ಇದು ಒಂದು ಪಾರ್ ಮಾಡಿದ್ರೆ ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ತಾನೆ ನೋಡಿ. ಖಂಡಿತ ಅಮ್ಮ, ನೀವು ಸಿಟಿಗೆ ಬರಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಏನೋ ಜ್ವರ ಬಂತು, ಕೆಮ್ಮು ಆಯ್ತು, ನೆಗಡಿ ಆಯ್ತು, ಶೀತ ಆಯ್ತು, ಒಂದು ಮಾತ್ರೆ ತಗೋಬೇಕು ಅಂದ್ರೆ ಎಷ್ಟು ದೂರ ಬರ್ಬೇಕು ನೀವು? ಏನಿಲ್ಲ, ಏನ್ ಮಾತಾಡ್ಬೇಡಿ. 2 ಗಂಟೆ ರಾತ್ರಿ ನನಗೆ ಮೂಗ ಬಾಯಲ್ಲಿ ರಕ್ತ ಬಂದ್ಬಿಡ್ಸ್ಕೊಂಡ್ರಿ. ಈಗ ಒಂದು 2 ತಿಂಗಳ ಹಿಂದೆ ಈ ಜಾಗದಲ್ಲಿ ಏನೋ ನೀವು ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಯಾವ್ದೋ ದೈವ ದೇವರುಗಳು ಆಕರ್ಷಣೆ ಆಗಿದ್ದಂತೆ, ಗೊತ್ತಿಲ್ಲ ನಮ್ಗೆ. ಏನ್ ಬೆಳಗಾಗಿ ಮೂಗ್ ಕಟ್ಕೊಂಡು ಕೂತು ಬೆಳಗಾದ್ಮೇಲೆ ಒಬ್ರಿಗೆ ಎಂಪ್ಲಾಯ್ ಫೋನ್ ಮಾಡುದು. ಪಾಪ ಒಯ್ಯ ಬಂತು ಆ ಟೈಮಿಗೆ, ಬೆಳಗಿನ ಜಾವದಲ್ಲಿ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಇಂಥ ಪರಿಸ್ಥಿತಿ ಎಲ್ಲ ಆಗಿದ್ದೀವಿ. ಸತ್ರ ಕೇಳರಿಲ್ಲ ಸರ್ ಇಲ್ಲಿ. ಪೊಲೀಸ್ನವರಂತೂ ಉಂಟು ಬಿಡಿ, ಅದು ಅವ್ರ ಪಾಡ್ ಅವರಿಗೆ, ನಮ್ ಪಾಡ್ ನಮ್ಗೆ. ಅದೇನು ನಾನು ನೀವು ಎದುರೆ ಮಾತಾಡ್ಬೇಕು, ಅದು ನಾನು ಇದ್ರಲ್ಲೆಲ್ಲ ಹೇಳುವಂಗಿಲ್ಲ ಬಿಡಿ, ಅರ್ಥ ಮಾಡ್ಕೊಳ್ಳಿ ನೀವು ಅಷ್ಟೇ. ಅಲ್ಲಿ ನಿಮ್ ಕರೆಂಟ್ ಎಷ್ಟು ದಿನ ಇರುತ್ತೆ? ಕರೆಂಟ್ ವರ್ಷ ಪೂರ್ತಿ ಕರೆಂಟ್ ಇರುತ್ತಾ ಅಥವಾ ಹೆಂಗೆ? ಕರೆಂಟ್ ಇಲ್ಲ ಸರ್ ನಮ್ಗೆ ನಾವು ದಮ್ಮ ಇದಕ್ಕೆ ಕರೆಂಟ್ ಬೇರೆದಕ್ಕೆ ಒಂದು ಗೌರ್ಮೆಂಟ್ ಇಂದ ಸೋಲಾರ್ ಕೊಟ್ಟಿದ್ದಾರೆ ಅಷ್ಟೇ ಶಿವ.
ಅರಣ್ಯ ಇಲಾಖೆಯಿಂದ ಒಂದು ಸೋಲಾರ್ ಕೊಟ್ಟಿದ್ದಾರೆ. ಸೋಲಾರ್ ವರ್ಕ್ ಆಗುತ್ತಾ? ಅರಣ್ಯ ಇಲಾಖೆ ಕೊಟ್ಟದಲ್ಲ ಇಂತಲ್ಲ. ನಾವು ಎಕ್ಸ್ಚೇಂಜ್ ಆಫೀಸ್ಗೆ ದಿನ ತಲೆ ತಿಂತಿದ್ದು ಕರೆಂಟ್ ಕೊಡಿ ಅಂತ. ನೀವು ಕಂಪ್ನಿನ ಪರ್ಮಿಷನ್ ತನ್ನಿ ಕೊಡ್ತೀವಿ ಅಂದ್ರೆ ಲಾಸ್ಟ್ ನಮ್ ಕಷ್ಟ ನೋಡ್ಲಾರ್ದೆ ಅವ್ರಾಗೆ ಸೋಲಾರ್ ತಂದು ಹಾಕಿದಾರೆ ನೋಡಿ. ಅಂದ್ರೆ ನಮ್ಗೆ ಹಾಕಿದಾರ ಇದರಿಂದ ಏನಪ್ಪಾ ಅದು ಅದ್ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಇಂದ ಹಾಕಿದ್ದಾರೆ. BSNL ಅವರಿಂದ ಹಾಕಿದಾರಾ? BSNL ಅವ್ರು ಹಾಕಿದ್ದು. ಹೌದು ಅಷ್ಟೇ. ಮತ್ತೆ ಯಾರ್ದು ನಮ್ಗೆ ಸಹಕಾರನೇ ಇಲ್ಲ ಇಲ್ಲಿ ಬಿಡಿ. ನಿಮ್ಮ ಮಗಳು ಹೇಳ್ತಾ ಇದ್ರು ರಾತ್ರಿ 11 ಗಂಟೆ ಸುಮಾರಿಗೆ ಒಂದು ದಿನ ನೀವು ಕುದುರೆಮುಖ ಬಸ್ ಸ್ಟ್ಯಾಂಡ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ರಂತೆ ಮನೆಗೆ. ಹೌದು ಸರ್. ಯಾರು ಒಂದು ಹೆಲ್ಪ್ ಮಾಡಿಲ್ಲ. ಅಲ್ಲೊಂದು ರಿಕ್ಷಾ ಇಲ್ಲ, ಏನಿಲ್ಲ. ನಾನು ನನ್ನ ವಯಸ್ಸಿಂದ ಮತ್ತೊಂದು ಹೆಂಗ್ಸು. ನಾವು ಚಿಕ್ಕಮಗಳೂರು DC ಹತ್ರ ಹೋದವರು. ನಮಗೆ ಬಸ್ ಇಲ್ದೆ ಆಗ್ಬಿಡ್ತು, ಲೇಟ್ ಆಗ್ಬಿಡ್ತು ಚಿಕ್ಕಮಗಳೂರಲ್ಲಿ ಆಫೀಸಲ್ಲಿ. ಆಮೇಲೆ ಬರೋಕೆ 10 ಗಂಟೆ ರಾತ್ರಿಲಿ ನಂದೆಲ್ಲ ಜೀವತ ದಿಕ್ಕು ನೋಡ್ತಾ ಬಂದು ಪುಣ್ಯಾತ್ಮ ಯಾರೋ ಒಬ್ಬ ಹೋಗೋನಿ ಕೈ ಎದ್ದು ಹಾಕುದು, ಸತ್ರ ಸಾಯಿಲಿ ಇದ್ರೆ ಇರ್ಲಿ ಅಂತ. ಆ ಪುಣ್ಯಾತ್ಮ ತಂದು ಮನೆಯವರಿಂದ ಒಬ್ಬೊಬ್ಬರನ್ನೇ ತಂದು ಬಿಟ್ಟು ಹೋದ ನೋಡಿ. ಬೈಕಲ್ಲಿ ತಗೊಂಡ್ಬಿಟ್ಟು ಹೋದ. ಅದೊಂದು ನಮ್ ಪುಣ್ಯ ಅಂತ ಹೇಳ್ಬೇಕು. ರೋಡಲ್ಲೇ ತಿರುಗಾಡ್ತಾವ ಚಿರತೆಗಳು. ಚಿರತೆ ಅಂತೂ ರೋಡಲ್ಲೇ, ಬಾಕಿದವಾರು ಅಷ್ಟಿಲ್ಲ, ಕಾಡಲ್ಲಿ ಮಾತ್ರ. ಇಂಥ ಪರಿಸ್ಥಿತಿ ಇದೆ ನೋಡಿ. ಇದ್ರಲ್ಲಿ ಒಂದು ಬಚಾವಾಗ್ಬಿಟ್ರೆ ನಾವು ಸಾಕು ಸರ್. ಅಮ್ಮ, ಈಗ ನಿಮ್ಮ ಇದು ಜೀವನ ಆಧಾರ ಏನು? ಏನ್ ಮಾಡ್ಕೊಂಡಿದ್ದೀರಿ ನೀವು ಹೊಟ್ಟೆಪಾಡಿಗೆ? ಎಂತ ಏನಿಲ್ಲ. ಏನೋ ನಮ್ಮ ತಾಯಿ ಮನೇಲಿ 1-3 ಕಾಸು ಕೊಟ್ಟಿದ್ರ ಅದ್ರಲ್ಲಿ ಒಂದ್ ಸ್ವಲ್ಪ ಏನು 3 ತಿಂಗಳಿಗೆ ಒಂದ್ಸಲ 500,000 ತರ್ತೀವಿ. ಮತ್ತೆ ಪೆನ್ಷನ್ ಬರ್ತದೆ 1200. ಅಷ್ಟರಲ್ಲೇ ನನ್ನ ಜೀವನ. ಈಗ ಮತ್ತೆ ಹಸು ಸಾಕಾಣಿಕೆ ಎಲ್ಲ ಮಾಡಿದ್ದೀರಿ, ಹಾಲು ತಗೊಂಡೋಗಿ ಮಾರಾಟ ಮಾಡಕ್ ಆಗೋದಿಲ್ಲ ನಿಮ್ಗೆ? ಈಗ ಆಗಂಗಿಲ್ಲ ಸರ್. ನನ್ಗೆ ಸೊಂಟ ನೋವು ಎಲ್ಲಿ ಎಷ್ಟು 101 ಆಸ್ಪತ್ರೆ ಹೋಗಿ ಆಯ್ತು, ದೇವ್ರ ಹತ್ರ ಹೋಗಿ ಆಯ್ತು. ಎಲ್ಲರೂ ಸೊಂಟ ನೋವು ಸರಿಯಾಗದ್ ಸರ್ತ ನಿಂತು ನಡಿಯಕ್ ಆಗೋದಿಲ್ಲ, ಉಸಿರು ಕಟ್ಟೋದು. ಬಗ್ಗಿ ಆದ್ರೆ ಸ್ವಲ್ಪ ಕೆಲಸ ಮಾಡ್ತೀನಿ ಮನೆ ಒಳಗಡೆನೆ. ಎಂತ ಪರಿಸ್ಥಿತಿ. ನಿನ್ನೆ ಒಬ್ಬರು ಡಾಕ್ಟರ್ ಹತ್ರ ಹೋದೆ, ಅವ್ರು ಥೆರಪಿಗೆ ಹೋಗಿ ಅಂತ. ಎಲ್ಲಿ ಥೆರಪಿಗೆ ಹೋಗ್ಬೇಕಂತ ಹೇಳಿ ನನ್ಗೆ ಗೊತ್ತಾಗಂಗಿಲ್ಲ ಅದು. ಥೆರಪಿ ಕೇಳಿದ್ದಾರೆ. ಇನ್ನು ಉಳಿದವ್ರ ಕತೆ ಈಗ ನಿಮ್ಮ ಮಗಳು ಗುಲ್ಬರ್ಗದಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನಿಬ್ರು ಇದ್ದಾರಲ್ಲ, ಅವ್ರ ಮಕ್ಕಳಿಲ್ವಾ? ಅವಳಿಗೆ ಒಂದು ಸಾಕು ಮಗ ಉಂಟು, ಒಂದು ಸ್ವಂತ ಮಗ ಉಂಟು. ಅವರು ಪರವಾಗಿಲ್ಲ ಜೀವನದಲ್ಲಿ, ಅವ್ರು ತೊಂದ್ರೆ ಇಲ್ಲ. ಆದ್ರೆ ನಾವದು ಹೇಳೋದು ತಪ್ಪಾಗತ್ತಲ್ಲ, ನನ್ನಂತನೇ ಅಂತ ಹೇಳ್ಬೇಕು ನಾನು. ಮತ್ತೊಬ್ಬನಿ ಮದುವೆ ಆಗಿಲ್ಲ, ಅದು ಶುಗರ್ ಪಾರ್ಟಿ ಇದೇನೆ. ಅವನಿಗೊಂದು 40 ವರ್ಷ ಆಗಿದೆ, 40-45 ಆಗಿದೆ. ಅದು ಶುಗರ್ ಪಾರ್ಟಿ. ಇದೀವಿ ನಮ್ಮ ಜೀವನ. ಸೊ ಒಟ್ನಲ್ಲಿ ನಿಮ್ಮ ಇಲ್ಲಿ ನರಕದ ಮಧ್ಯೆ ನೀವು ಜೀವನ ಮಾಡ್ತಿದ್ದೀರಿ ಅಷ್ಟೇ. ಈ ಮಾತು ಪಕ್ಕ. ನರಕದ ಮಧ್ಯನೇ ಇದು, ನರಕನೇ ಇದು ನಮಗೆ. ಈ ನರಕದಿಂದ ಎಲ್ಲಿ ಭಿಕ್ಷೆ ಬೇಡ ತಿಂದ್ರು ಚಿಂತೆ ಇಲ್ಲ. ಈ ಕಾಡು ಮಧ್ಯದಿಂದ ಒಂದು ಸಲ ಹೊರಗೆ ಬಿದ್ರೆ ಸಾಕಂತಾಗಿದೆ. ಭಿಕ್ಷೆ ಬೇಡದು ಚಿಂತೆ ಇಲ್ಲ ಅಂತ ಹೇಳಿ ಸರ್. ನಿಮ್ಗೆ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡೋದಾದ್ರೆ ಎಲ್ಲಿ ಹೋಗ್ತೀರಿ ನೀವೀಗ? ಅದು ಮತ್ತಿನ ಮಾತಲ್ಲ ಸರ್. ಅದು ಹೆಂಗ್ ಹೇಳೋಣ, ಮಗಳ ಮನೆಗೆ ಹೋದ್ರು ಹೋದೆ, ಅಥವಾ ಇಲ್ಲ ಬೇರೆ ಒಂದ್ ಕಡೆ. ಪಾಪ ಈ ಹುಡುಗ ನನ್ ಸಾಕಿದಾನೆ, ನಿಮ್ಮ ಹತ್ರ ಸತ್ಯ ಹೇಳೋ ಮಾತು ಏನ. ಅವನೊಂದು ಹಾದಿ ನೋಡ್ಬೇಕಲ್ಲ. ಅಷ್ಟಾರು ಮಾಡ್ಕೊಂಡು ಮಗಳ ಮನೆನ ಎಲ್ಲ ನನ್ಗೆ ಈಗ ಏನ್ ಹೇಳ್ಕೊ ದೇವ್ರು ಆ ಟೈಮಿಗೆ ಏನ್ ಇಚ್ಛೆ ಕೊಡ್ತಾರೆ ಆ ರೀತಿ. ಅದೇನ್ ಹೇಳಕ್ ಬರಲ್ಲ ಸರ್ ನಂಗೆ. ಅಂದ್ರೆ ನೀವು 40-50 ವರ್ಷಗಳಿಂದ ಇಲ್ಲಿ ಬದುಕಿದ್ದೀರಿ, ನೀವು ನ್ಯಾಯಯುತವಾಗಿ ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅಷ್ಟೇನೆ. ಅನ್ಯಾಯವಾಗಿ ಚಾತೆ ಇಲ್ಲ ನಾವು, ಆಯ್ತಾ. ನಾವು ಖಾಲಿ 90% ತಿರ್ಗ ಒಂದು 3-4 ವರ್ಷ ತಿರುಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೆಂಗ ಹಕ್ಕು ಪತ್ರ ಸಿಕ್ಕಿದೆ. ಇಲ್ಲಿ ಮುನ್ಸಿಪಾಲ್ಟಿ ಕಟ್ಟಿದ್ದ ಕಂದಾಯದ ರಸೀದಿನೂ ಉಂಟು. ಆದ್ರೆ ಇಲ್ಲಿ ಯಾರ ಹತ್ರನು ಕೂಡ ಇಲ್ಲಿ ಏನೋ ಕಳ್ತನ ಆಗಿತ್ತಂತೆ ಕಂಪ್ಯೂಟರ್, ಹಾಗಾಗಿ ಯಾರ ಹತ್ರನು ಕಂದಾಯ ಕಟ್ಸ್ಕೊಳಂಗಿಲ್ಲ. ನಮ್ಮದಲ್ಲ, ಮುಂಚೆ ಕಟ್ಟದವ್ರ ಹತ್ರನು ಕೂಡ ಕಟ್ಸಂತ ಇಲ್ಲ ಈಗ ಗೌರ್ಮೆಂಟ್. ಆ ಪರಿಸ್ಥಿತಿ ನಿಂತಿದೆ. ನಿಮ್ ಮನೆ ಜಾಗ ಎಷ್ಟಿದೆ? ಅವ್ರು ನಮ್ಮ ನಾವೆಲ್ಲ ಇದ್ ಮಾಡಿದ್ವು, ಗಿಡ ಗೆದ್ದೆಲ್ಲ ಹಾಕಿದ್ವು. ಅದೆಲ್ಲ ಕಾಡು ಪ್ರಾಣಿಗಳು ಪಾಲಾಗ್ತದ, ಹಾಗೇನೆ ಬಿಟ್ಬಿಟ್ಟು ಬಿಡಿ. ನನ್ನ ಮನೆನೂ ಕೂಡ 60-40, 3 ಮನೆಗಳು ಕೂಡ 60-40 ಅಂತ ಹೇಳಿ. 3 ಮನೆಗಳು 60-40 ಇದೆ. 3 ಮನೆದಷ್ಟು 60-40. ಪರಿಹಾರ ಎಷ್ಟಾಗ್ಬೋದಮ್ಮ? ಪರಿಹಾರ ಎಲ್ಲ ಬರ್ತಿದ್ದಾರೆ ಸರ್ ನಮ್ಮ ಹತ್ರ. ಎಲ್ಲ ಸೈನ್ ಮಾಡ್ಸ್ಕೊಂಡಿದ್ದಾರೆ. ಸೈನ್ ಮಾಡ್ಸ್ಕೊಂಡು 1 ವರ್ಷ ಆಗ್ತಾ ಬಂತೇನ ಏನು, ಹೋದ್ ವರ್ಷ ಮಾಡ್ತೀವಿ ಅಂತ ಕಾಣುತ್ತೆ. ನನಗೆ 9.25-9.5 ಲಕ್ಷ ಹಾಕಿದ್ದಾರೆ. ಆ ಹುಡುಗನಿಗೆ 8.90 ಹಾಕಿದ್ದಾರೆ. ಒಮ್ಮೆಗೆ 13 ಹತ್ರ ಹಾಕಿದ್ದಾರೆ. ಸರ್ಕಾರ ಇಷ್ಟು ದೊಡ್ಡ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ, ನಿಮ್ಗೆ 9 ಲಕ್ಷ ಕೊಡದಿರುವಷ್ಟು ಬಡವರಾಗ್ಬಿಟ್ಟಿದ್ದಾರೆ ಅವರು. ಸರ ಈಗ ನಮ್ಗೆ ಹೇಳ್ತೀನಲ್ಲ, ಹೇಳ್ಬಾರ್ದ ಮಾತು ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯ ಬಂದದ್ದೇ ನಮ್ಗೆ ದುಡ್ಡು ಕೊಡ್ಲಿ ಬಿಡ್ಲಿ ನಮ್ಗೆ ಲಾಸೇ. ಅದು ಸಿದ್ದರಾಮಯ್ಯ ಬಂದಿದ್ ಲಾಸು. ಲಾಸ್. ಅಲ್ಲಿ ಹಿಂದಿನವರು ಕೊಟ್ಟಿಲ್ವಲ್ಲ ನಿಮ್ಗೆ? 40 ವರ್ಷದಿಂದನೂ ಕೊಟ್ಟಿಲ್ವಲ್ಲ ಹಣ? ಸರ್
40 ವರ್ಷದಿಂದಲೂ ಯಾರು ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಬಂದಿದ್ದೆ ಆ ಕ್ಲಾಸು. ನಾವು ಲಾಸ್ ಅಂತ ಹೇಳ್ತೀನಿ ನಾನು. ದೇಶ ಹಾಳಾಗ್ತದೆ. ದೇಶ ಇದ್ರ ತಾನೆ ನಾವು ಇರ್ಬೇಕು. ಹ್ಮ್. ದೇಶನೇ ತೆಗಿತಾನೆ ಅವನು. ಸುಮ್ಮನೆ ಆದ್ರೂ ಅವ್ನಿಗೆ ಈಗ ಸಿದ್ದರಾಮಯ್ಯ ಅವರಿಂದ ನಿಮಗೆ ಅಕ್ಕಿ ಸಿಗ್ತಾ ಇಲ್ವಾ? 5 ಕೆಜಿ ಅಕ್ಕಿ ಮುಂಚೆನೆ ಕೊಡ್ತಾ ಇದ್ರು, ಇವರಲ್ಲ. ಓಕೆ. ಈಗ ನನಗೆ ಅನ್ನಭಾಗ್ಯ ಕೆಲವರಿಗೆ ನೋಡಿ ಅನ್ನಭಾಗ್ಯ ಅಂತ ಕೊಟ್ಟಿದ್ದಾರೆ. ನಮ್ ಕೆಲವರಿಗೆ ಅನ್ನಭಾಗ್ಯನೂ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಯಾವ್ದು ಇಲ್ಲ. ಗೃಹಲಕ್ಷ್ಮಿ ಬರ್ತಾ ಇಲ್ವಾ ನಿಮಗೆ? ಇಲ್ಲ ಸರ್, 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಬರ್ತಾ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ? ಹಾಕಿದ್ದೀನಿ ಸರ್, ಎಲ್ಲ ಆಗಿದೆ. ಅನ್ನಭಾಗ್ಯದ ಒಂದು ಕಳ್ಸಿದ್ದಾರೆ, ಒಂದು 170 ರೂಪಾಯಿ ಅಷ್ಟೇ ಶಿವ. ಆಯ್ತು, 170 ರೂಪಾಯಿ ಕಳಿಸಿದ್ದಾರೆ. ಆದ್ಮೇಲೆ ಇದು ಸ್ತ್ರೀ ಶಕ್ತಿ, ನೀವು ಬಸ್ಸಿಗೆ ಹೋದ್ರೆ ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಓಡಾಡ್ಬೋದಲ್ಲ? ಅದೊಂದು ಓಡಾಡ್ಕೊಟ್ಟು ನಾವ್ ಹೆಂಗ್ಸ್ರು ಎಲ್ಲಿ ತಿರ್ಗಾನ ಸರ್ ಸೊಂಟ ಮುರ್ಕೊಂಡ್ರೆ. ಅಲ್ಲ, ನಿಮಗೆ ಆಯ್ತು. ಈ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಅದು ಅನುಕೂಲ ಆಗಿದೆ. ಆಗಿದೆ, ಬಯಲುಸೀಮೆ ಜನಗಳಿಗೆ ಆಗಿದೆ. ಈ ಕಡೆಯವರಿಗಿಲ್ಲ. ಬಸ್ಸು ಇಲ್ಲೇ ಇಲ್ಲಿ ಕುದುರೆಮುಖದಲ್ಲಿ ಏನು ಬೇಡ. ಓರ್ನಾಡಿದ ಕಾರ್ಕಳದ ಮೂಡುಬಿದ್ರಿಗೆ ಮಂಗಳೂರಿಗೆ ಒಂದು ಬಸ್ ಹೋಗುದು, ಒಂದು ಬಸ್ ಬರುದು ಬಿಟ್ಟಿದ್ರೆ ಯಾವ್ದಾದ್ರು ಒಂದು ನೆಂಚಿಗೆ ಆಗ್ತಿತ್ತ. ಸೊ ನಿಮ್ ಮೂಡು ಸೀಮೆ ಅವರಿಗೆ ಬಸ್ ಇಲ್ಲ, ಹಂಗಾಗಿ ಅನುಕೂಲ ಆಗಿಲ್ಲ ಅಷ್ಟೇ. ಹೌದು. ಇಲ್ಲಿ ಎಲ್ಲರೂ ದುಡ್ಡು ತಗೊಂಡವ್ರು ಬೈತಾರೆ, ತಗೊಂಡಿದ್ದವ್ರು ಬೈತಾರೆ ಸಿದ್ದರಾಮಯ್ಯನವ್ರಿಗೆ ನೋಡಿ. ಆಮೇಲೆ ಈಗ ನಿಮ್ಗೆ ಸ್ತ್ರೀ ಶಕ್ತಿದು ಹಣ ಬರ್ಬೇಕಾಗಿದೆ, ಗೃಹಲಕ್ಷ್ಮಿದ ಹಣ ಬರ್ಬೇಕಾಗಿದೆ, ಬಂದಿಲ್ಲ. ಬಂದಿಲ್ಲ. ನಿಮಗ್ ಮಾತ್ರ ಬಂದಿಲ್ವಾ ಅಥವಾ ಯಾರಿಗೂ ಬಂದಿಲ್ವಾ? ಇಲ್ಲಿ ಸ್ವಲ್ಪ ಜನ 3 ಸಾರಿ 4 ಸಾರಿ ಬಂದಿದೆ. ಕೆಲವರಿಗೆ 1 ಸಾರಿ ಬಂದಿದೆ, ಕೆಲವರಿಗೆ 2 ಸಾರಿ ಬಂದಿದೆ. ಆಯ್ತಾ? ಕೆಲವರಿಗೆ ಯಾರಿಗೂ ಬಂದೇ ಇಲ್ಲ. ನಂದು ಒಂದು 10-15 ಜನಿಗೆ ಇಲ್ಲಿ ಬಂದಿಲ್ಲ ನಮ್ಮ ಕುದುರೆಮುಖದಲ್ಲಿ. ಓಕೆ, ಇದನ್ನು ಕೂಡ ಗಮನಕ್ಕೆ ತರ್ತೀವಿ ನಾವು. ನಿಮಗೆ ಗೃಹಲಕ್ಷ್ಮಿನೂ ಕೂಡ ಬರಬೇಕಾಗತ್ತೆ, ಬರುತ್ತೆ ಅದು ಕೂಡ. ಆಯ್ತು ಸರ್, ಅದು ನಿಘಂಟಿನ ಮಾತಲ್ಲ ಬಿಡಿ. ಯಾಕೆಂದ್ರೆ ನೋಡಿ, ನೀವು ಒಬ್ಬರೇ ಬದುಕ್ತೀರಿ ಅಮ್ಮ, ಅಲ್ಲಿ ಒಬ್ಬರೇ ಇರ್ತೀರಿ. ನಿಮಗೆ ತಿಂಗಳಿಗೆ 2,000 ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಸಹಾಯ ಆಗುತ್ತೆ. ಅದು ದೊಡ್ಡ ಸಹಾಯ. ನಾನು ಬೀದಿಲ್ ಬಿಡಾರ ಹಾಕೊಂಡ್ರು ತಿಂತೀನಿ ಹೊಟ್ಟೆ ತುಂಬ. ದೊಡ್ಡ ಸಹಾಯ ಆಗುತ್ತೆ. ಈ ಕಡೆ ಅನ್ನಭಾಗ್ಯ, ಅಕ್ಕಿ ಬರುತ್ತೆ, 170 ರೂಪಾಯಿ ರೆಸ್ಟ್ ಕೊಡ್ತಾರೆ. ಸರ್ಕಾರದಿಂದ ಎಷ್ಟು ಬರಬೇಕು ಬರುತ್ತೆ. ಇಷ್ಟ ತನಕ ಬಂದಿಲ್ಲ, ಅದೊಂದು ಒಂದು ಅಕ್ಕಿದೊಂದು ಬಂದಿದೆ ಅಷ್ಟೇ. ಬರುತ್ತೆ. ಹಂಗಾಗಿ ಒಂದು ಹೆಣ್ಮಕ್ಳಿಗೆ ಒಂದು ಶಕ್ತಿ ಕೊಡುವಂತ ಯೋಜನೆಗಳು ಅವೆಲ್ಲವೂ ಕೂಡ ಅಂತ. ಆಗಲಿ ಸರ್, ಸುಮ್ಮನೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಬಿಡಿ ಸರ್. ಬರೋಷ್ಟು ದಿನ ಬರ್ಲಿ ಬಿಡಿ. ಅಷ್ಟೇನೆ. ಈಗ ಸದ್ಯಕ್ಕೆ ನಿಮ್ಮ ಪರಿಹಾರದ ವಿಷಯ ಮಾತಾಡೋಣ. ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಎಲ್ರಿಗೂ ಗಮನಕ್ಕೆ ತರ್ತಾ ಇದ್ದೀವಿ ಅಮ್ಮ. ಆಯ್ತು ಸರ್. ಆಯ್ತಾ? ನಾವು ನಿಮ್ಮ ಜೊತೆಗಿರ್ತೇವೆ. ನಿಮ್ಗೆ ಪರಿಹಾರ ಸಿಗೋವರೆಗೂ ಕೂಡ ನಾವು ಇದನ್ನ ಟಿವಿಯಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಆಯ್ತು ಸರ್. ಇದು 5 ಅಲ್ಲ? TV5. ಸರಿ ಸರ್, ಸರಿ. TV5 ನೋಡ್ತೀರಾ? ನೋಡ್ತೀವಿ. ಮೊಬೈಲ್ ಒಂದು ಕೊಟ್ಟಿದ್ದೇನೆ ದೇವರು, ಅದ್ರಲ್ಲಿ ನೋಡ್ತೀನಿ. ನನ್ನ ಮಗಳು ಕೊಟ್ಟದ್ದೆ. ಹೌದಾ? ಓಕೆ. ಧನ್ಯವಾದಗಳಮ್ಮ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸರ್, ನಿಮಗೆ ನಾನು ಹೇಳ್ಬೇಕು, 101 ಧನ್ಯವಾದ ನಾನು ಹೇಳ್ಬೇಕಾದ್ ನಿಮಗೆ. ಸರಿ ಸರ್, ಓಕೆ. ಆಯ್ತು. ಎಸ್, ಇದಾಗಿತ್ತು ಅಲ್ಲಿನ ನಿವಾಸಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಾವು ಕೇಳ್ತಾ ಇದ್ವಿ. ನಿಜಕ್ಕೂ ಕೂಡ ಅಲ್ಲಿ ಸಾಕಷ್ಟು ಕಷ್ಟಗಳ ಮಧ್ಯೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ.